ಮಾಸ್ಟರ್ ನಿಂತವ್ರೆ, ಕಾಣಿಸ್ತಿಲ್ವೇನೋ? ಏರಿಯಾಗೆ ಹೊಸುಬ್ನೇನೋ ನೀನು? ಯಾರನ್ನ ಕೇಳಿ ಡಬಲ್ ಬಾರ್ ಹೊಡಿತಿದ್ಯಾ? ಇದು ಕಾರ್ಪೊರೇಷನ್ ಗ್ರೌಂಡ್. ಏನ ಗುರಾಯಿಸ್ತಾ ಇದ್ಯಾ? ಅವನ್ಗೆ ಮಗ ಜಾಗಿಂಗ್ ಅಂತ ಹೋದನು ಆಟೋದಲ್ಲಿ ಬರ್ತಾ ಇದ್ದಾನಲ್ಲ? ಇಲ್ಲೇನೆ ಸರ್, ಮನೆಗೆ ಹೋಗಿ ದುಡ್ಡು ತಂದ್ಕೊಡ್ತೀನಿ. ಕೃಪಾ ಏನಾಯ್ತು? ಕೃಪಾ ಏನಾಯ್ತಲ್ಲ? ಕೃಪಾ ಏನಾಯ್ತು? ಸತ್ಯ ಮಗ ಬಾರೋ, ಕೃಪಂಗೆ ಹೊಡೆದ್ಬಿಟ್ಟ ಕಣ. ಸತ್ಯ ಏನಾಗಿದೆ ಕಣ? ಏನಿಲ್ಲ ಕಣ. ಹಾಳಾಗೋಗ್ಲಿ ಬಿಡೆ, ನಮಗ ಹುಟ್ಟಿದನೊಬ್ಬ ನಾಲಾಯಕ್ ನನ್ನ ಮಗ. ನಡೀರಿ ನಡೀರೆ, ಮುಟ್ಟೋಣಂತಂದು. ಯಾವ ಸೈಡ್ ಕುಪ್ಪರಿಗೆ ಬಿದ್ದಿದ್ದು? ಇಲ್ಲ ಲೆಫ್ಟ್. ಬಂದ ನಿಮ್ಮ ಮಾವ ಮಿನಿಸ್ಟರ್ ಪಿ ಅಲ್ವೇನೋ? ಅವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಒಂದ್ ಕೆಲಸ ಹುಡುಕಬೋದಲ್ವಾ? ನಮ್ಮ ಅಪ್ಪನಿಗೆ ಅದೆಲ್ಲ ಇಷ್ಟ ಇಲ್ಲ ಕಣ. ಹಾಗಾದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಆದ್ರೂ ಬರೆಯೋ. ಗುಬ್ಬೆ ನಿನ್ಗೆ ಹೇಳ್ತಿರೋದು. ಏ ಸತ್ಯ, ನಿನ್ಗೆ ಹೇಳ್ತಿರೋದು, ಇವನ್ಗಲ್ಲ. ನನಗ ಅಯ್ಯಯ್ಯೋ 9 to 5 ಗುಲಾಮ್ಗಿರಿ ನಮ್ಗೆ ವರ್ಕೌಟ್ ಆಗಲ್ಲಮ್ಮ. ಸರಿ, ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಆದ್ರೂ ಬರೋ. ನನ್ಗ ಕಾಕಿ ಸ್ಮೆಲ್ ಅಂದ್ರನೇ ಆಗಲ್ಲ ಕಣ. ಕೃಪಾ, ನಿನ್ ತಂಗಿ ನೋಡ್ತಾವಳೆ, ಸೈಲೆಂಟ್ ಆಗಿ ಕಳಿಸ್ಕೋ. ಹಾಕೆ ಇನ್ನೊಂದು ಆಮ್ಲೆಟ್ ಹಾಕು. ತಿಂದು ಗೂಳಿ ಕೊಬ್ದಂಗ್ ಕೊಬ್ಬಿ ಬೀದಿ ಬೀದಿ ಸುತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಡ್ ಬರ್ಲಿ. ಅಲ್ಲ, ಒದೆ ತಿಂದವನೇ ಸುಮ್ನೆ ಬಂದವನೇ. ಯಾಕೆ ಹೇಳು? ನಾಳೆ SI ಆಗ್ಬೇಕಾದ್ರೆ ಯಾವುದೇ ರಿಮಾರ್ಕ್ ಇಲ್ದೇ ಇರ್ಲಿ ಅಂತ. ಇವನು ಇದಾನೆ ಗುಂಡ್ರುಗೋವಿ, ಊರು ಬಸವ. ಅಯ್ಯೋ, ಮಗ ಊಟ ಮಾಡುವಾಗ ಬೈಬೇಡ್ರಿ. ಯಾರೇ ಮಗ? ಲೇ, ಆ ಎದ್ರ ಮನೆ ಕೃಷ್ಣಪ್ಪನ ಮಗ ಇದಾನಲ್ಲ ಕೃಪಾಕರ, ಅವನು ಕಣ ನಿಜವಾದ ಮಗ ಅಂದ್ರೆ. ಇವನೇನಿದ್ರು ರೇಷನ್ ಕಾರ್ಡ್ ಲಿಸ್ಟ್ ಲಾಯಕ್ ಅಷ್ಟೇ. ಮೌ ಹೇಳಮ್ಮ, ಕೃಪನ್ಗೂ ನಂಗೆ ಕಂಪೇರ್ ಮಾಡಬೇಡ ಅಂತ ಎಷ್ಟು ಹೇಳೋದು? ಏನು ಕಂಪೇರ್ ಮಾಡಬಾರ್ದ? ಲೇ, ಅವನ ನೆರಳಿಗಿರೋಷ್ಟು ಯೋಗ್ಯತೆನೂ ನಿನಗಿಲ್ಲ, ಕಂಪೇರ್ ಮಾಡಬಾರ್ದಂತೆ. ಕಂಪೇರ್. ಅವನು ಫಸ್ಟ್ ಕ್ಲಾಸ್, ನಾನು ಫಸ್ಟ್ ಕ್ಲಾಸ್ ಅಂತ ಹೇಳಮ್ಮ. ನೀನು ಫಸ್ಟ್ ಕ್ಲಾಸ್ ಬಂದಿದೀಯಾ, ಏನ್ ಉಪಯೋಗ? ಅವನು SI ಪೋಸ್ಟ್ ಅಪ್ಲೈ ಮಾಡಿದಾನೆ, ನೀನು ಮಾಡಕ್ ಏನ್ ರೋಗ? ನನಗೆ ಪೊಲೀಸ್ ಕೆಲಸ ಇಷ್ಟ ಇಲ್ಲ. ಯಾಕೋ? ರೋಡಲ್ಲಿ ಅವರೆಲ್ಲ ಮಾಮ ಅಂತ ಕರೀತಾರೆ. ಮಾಮ ಅಲ್ವೋ? ಆ ರೌಡಿಗಳು ನಿನ್ನ ಹೊಡೆದ ತಕ್ಷಣ ಆ ಏರಿಯಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ನಾನ್ ಸ್ಟೇಷನ್ ಹೋಗಲ್ಲ. ಯಾಕೆ? SI ಆದ್ಮೇಲೆ ಅಂತೆ ಇವನ್ ಪೊಲೀಸ್ ಸ್ಟೇಷನ್ ಹೋಗೋದು. ಓಹೋ, ನಿನಗಂತ ಗುರಿ ಇದ್ರೆ ಆ ಎದುರು ಮನೆ ಗೂಂಡಾ ಜೊತೆ ಯಾಕೋ ತಿರುಗಿತೀಯಾ? ಜೊತೆಲೆ ಓದ್ದವನಲ್ವಾ, ಜೊತೆಲೆ ಓಡಾಡ್ಕೊಂಡು ಆಮೇಲೆ ಅವನ್ ತಂಗಿನೇ ಮದ್ವೆ ಆಗ್ಬೇಕು ಅಂತ ಇವನ್ ಪ್ಲಾನು. ನೀನ್ ಸುಮ್ನೆ ಹೋಗೆ. ಲೈ, ಅವಳ ಮೇಲೆ ಯಾಕೋ ಇರ್ತೀಯಾ? ಅಪ್ಪ, ನಾನು ಅವನು ಇಬ್ರು ಕಾಲೇಜ್ವರೆಗೂ ಒಟ್ಟಿಗೆ ಓದ್ದವರು. ನನ್ಗೇನಾದ್ರೂ ಆದ್ರೆ ಅವ್ನ್ ಬರ್ತಾನೆ, ಅವನಿಗೇನಾದ್ರೂ ಆದ್ರೆ ನಾನ್ ಹೋಗ್ತೀನಿ. ಹೋಗು,
ನಿನ್ ಮರ್ಯಾದೆ 3 ಕಾಸಿಗೂ ಬೆಲೆ ಇರಲ್ಲ. ಲೇ, ನಾಳೆ ನೀನು ಪೊಲೀಸ್ ಆಫೀಸರ್ ಆಗು. ಅವನು ಪೋಲಿಯಾಗಿ ಅಲ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತಾನೆ. ಆಗಲೂ ಅವನ ಜೊತೆ ಓಡಾಡ್ಕೊಂಡಿರ್ತೀಯ? ನೋಡಯ್ಯ, ಫ್ರೆಂಡ್ಶಿಪ್ ಅನ್ನೋದು ಒಂದು ವಯಸ್ಸಾಗೋವರೆಗೂ ಅಷ್ಟೇ. ಯಾರ ಗೊತ್ತು, ನಾಳೆ ನೀನು ಇದೇ ಏರಿಯಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬರಬಹುದು. ಆ ಪೊರ್ಕೆನ ಅರೆಸ್ಟ್ ಮಾಡೋ ಸಂದರ್ಭನೂ ಬರಬಹುದು. ಆಗ ಫ್ರೆಂಡ್ ಅಂತ ಬಿಟ್ಬಿಡ್ತೀಯ? ಹೇಳ. ಅಯ್ಯೋ ಕೃಪಾ, ನಿಂಗೇನಾಯ್ತು ಈಗ? ಶನಿ ಶನಿ ಮನೇಲಿ ಕೆಲಸ ಮಾಡಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ನನ್ ಕರ್ಮ, ನಮ್ಮಪ್ಪ ಈ ಸೇತನ್ ಕಂಟಾಕೊಂಬಿಟ್ಟ. ಅವ್ನು ಇವತ್ ಮನೆಗ್ ಬರ್ಲಿ, ಅವ್ನ್ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ಏನು ಉತ್ತರ? ಬೆಳಬೆಳಗ್ಗೆ ದೇವಸ್ಥಾನ, ಏನ್ ಮ್ಯಾಟ್ರು? ನಮ್ಮ ಅಣ್ಣ SI ಆಗ್ಲಿ ಅಂತ. ನೋಡೋಣ. ನಿನಗೆ ಎಷ್ಟು ಸಾರಿನ ಹೇಳೋದು ಈ ತರ ಎಲ್ಲ ಮಾಡ್ಬೇಡ ಅಂತ? ಪುತ್ರ ಬಿಟ್ಬಿಡೆ ಅವನ್ನ. ಇವತ್ತಿವ್ನು ಆಚೆ ಹೋಗಂಗಿಲ್ಲ. ಯಾಕೆ? ಆ ಎದ್ರು ಮನೆ ಪೊರ್ಕಿದು ಬರ್ತ್ಡೇ ಇವತ್ತು. ಇವನು ಅವನ ಜೊತೆ ಸೇರ್ಕೊಂಡು ಊರೆಲ್ಲ ಮೇಕೊಂಡ್ ಸುತ್ಕೊಂಡ್ ಬರ್ತಾನೆ. ಅದಕ್ಕೆ. ಏನು, ಇವ ಸತ್ಯನ್ ಬರ್ಡೇನಾ? ಇವತ್ತು ಜೂನ್ 6, ನಿಂದು ಜುಲೈ 6. ನೆನ್ಪಿಲ್ವಾ ಅಮ್ಮ? ಇದೇನೇ ಇದು? ಒಟ್ಟೊಟ್ಟಿಗೆ 4 ಬಿಂದಿಗೆ ತಗೊಂಡೋಗ್ತಿದ್ಯಾ? ಟೈಮ್ ಉಳ್ಸಕ್ಕೆ. ಏ ತರ್ಲೆ, ಕೀ ಕೊಡೆ. ಸತ್ಯನ್ ವಿಶ್ ಮಾಡ್ಬೇಕು. ಎಷ್ಟ್ ಸಾರಿ ಹೇಳೋದ್ ನಿನಗೆ? ಕೀತೆಗೆ ಹೊರಗಡೆ ಹೋಗ್ಬೇಕು. ಕೀ ಬೇಕಾದ್ರೆ ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ಆನ್ಸರ್ ಹೇಳು, ಆಮೇಲೆ ತೆಗಿತೀನಿ. ಅಷ್ಟೇನಾ? ಕೇಳು. ದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ ಈಸ್ 98.5 ಡಿಗ್ರಿ ಈಸ್ಟ್. ದ ಬ್ರೆಡ್ತ್ ಆಫ್ ಬ್ರಾಡ್ ಗೇಜ್ ರೈಲ್ವೆ ಟ್ರ್ಯಾಕ್ 1.676 meters. ದ ಫಸ್ಟ್ ಮ್ಯಾನ್ ಮೇಡ್ ಸ್ಯಾಟಲೈಟ್ ಇನ್ ಆರ್ಬಿಟ್. ಸ್ಪುಟ್ನಿಕ್ 2. ದ ಇಂಡಿಯನ್ ರೈಲ್ವೆ ವಾಸ್ ಸ್ಟಾರ್ಟೆಡ್ ಇನ್ 1851. ತಪ್ಪು. ಏನು? ಏನೋ ತಪ್ಪೆ. 1853 ಅಂತ ಇಲ್ಲಿ ಬರ್ತಿದೆ, ನೀನೇ ನೋಡು. ಇದು ಪ್ರಿಂಟಿಂಗ್ ಮಿಸ್ಟೇಕ್. ತಪ್ಪು ಒಪ್ಕೊಂಡ. ನೀನಲ್ಲಿ ತಪ್ಪು ಒಪ್ಕೋತ್ಯಾ? ಸತ್ಯ ಅಲ್ವಮ್ಮ ಮುಂಚೆ ಬಂದಿದ್ದು? ನನಗೆ ಕೆಲ್ಸ ಇದೆ. ಹಂಗಾರೆ ನಮ್ಗೇನ್ ಕೆಲಸ ಇಲ್ವಾ? ರೋಡಲ್ಲಿ ರೌಡಿಸಮ್ ಮಾಡೋದು ಒಂದ್ ಕೆಲ್ಸನಾ? ಗುಬೆ, ಬಿಟ್ರೆ ಬುಡ ಓಪನ್ ಆಗ್ಬಿಡ್ಬೇಕು. ಇದನ್ನೆಲ್ಲ ಕಾಲೋನಿ ಹೊರಗಡೆ ಇಟ್ಕೊಳಕ್ ಹೇಳು. ಗುಬೆ, ಇದು ತುಂಬಾ ಜಾಸ್ತಿ ಆಯ್ತು. ಕನ್ನಡ ಮೀಡಿಯಂ ಅಲ್ಲಿ ಓದಿರೋರ್ಗೆ ಇಷ್ಟಿರ್ಬೇಕಂದ್ರೆ ಇನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋರ್ಗೆ ಇನ್ನೆಷ್ಟಿರ್ಬೇಕು? ಕೃಪಾನು ನನ್ನ ಜೊತೆ ಕನ್ನಡ ಮೀಡಿಯಂ ಓದಿದ್ದು. ಅವ್ನ್ ಮುಂದಿನ ವರ್ಷ SI ಆಗ್ತಾನೆ. ಆಗ್ತಾನೆ. ನೀ ಕುಲ್ಕಕ್ ಮುಂಚೆ ಯಾಕಂತೇಳಿ ಕುಲ್ಕೋ. ರಾಜು, ತಗೊಳ, ಮಜಾ ಮಾಡ. ಅಲ್ಲೋಡ್ರು, ಸಾಂಗ್ಲೇನ ಬರ್ತಾವನೆ. ಓಹೋ, ನಮ್ಮ SI. ನೀನೇನೋ ಇಲ್ಲ. ನಿಂತ್ಕೊಳ. ಏನ ಇದು? ಇದಾಕೋ. ಇವತ್ತು ನಿನ್ ಹುಟ್ಟ ಬಾಲ್ವೇನೋ, ಅದಕ್ಕೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಎಷ್ಟಿದು? 400 ರೂಪಾಯಿ. ಗೋಲ್ಡ್ ರಿಂಗ್ ಅನ್ನ ಕೊಟ್ಟಿದ್ರೆ ಎಣ್ಣೆ ಹೊಡಿಯಕ್ ಕಾಸಿಲ್ದಾಗ ಸೇಟ್ ಅಂಗಡಿಲಿ ಅಡ ಇಡ್ಬೋದಾಗಿತ್ತ. ಈ 400 ರೂಪಾಯಿ ರಿಂಗ್ ತರಕ್ಕೆ ಉತ್ತರನ ಹತ್ರ ಸಾಲ ಮಾಡಿದೀನಿ ಕಣೋ. ನಿನ್ ರಿಂಗೆ ಕೊಟ್ಬಿಟ್ಟು ಬಿಲ್ಡಪ್ ತಗೊಂತ ಇದ್ಯಾ? ಇಟ್ಕ. ಡೇ, ನಾನು SI ಆಗೋನು ಕಣೋ. SI ಆದ್ಮೇಲೆ ಗೋಲ್ಡ್ ರಿಂಗ್ ಏನು ಪ್ಲಾಟಿನಂ ರಿಂಗೆ ಕೊಡಿಸ್ತೀನಿ. ಗೋಲ್ಡ್ ರಿಂಗೆ ಕೊಡ್ತೀಯ ಅಲ್ವಾನೇ ಕೊಡ್ತೀಯ? ಬಾ. ಎಲ್ಲಿಗೋ? ಸುಮ್ನೆ ಬಾರಲ್ಲ. ನಾನ್ ಕುಡಿಯಲ್ಲ ಕಣೋ, ನನ್ನನ್ ಯಾಕೋ ಕರಿತೀಯ? ನೀನ್ ಕುಡಿಬೇಡಪ್ಪ, ಸುಮ್ನೆ ನನ್ ಜೊತೆ ಕುತ್ಕೋ ಬಾ. ಮಗ. ಏನ್ ಮಗ? ಆರ್ಕೆಸ್ಟ್ರಾ ಮಗ. ನಮಸ್ಕಾರ. TV 90ಗೆ ಸ್ವಾಗತ. ಇದು ಪೊಲೀಸ್ ಕಾಲನಿ ಕಾನ್ಸ್ಟೇಬಲ್ ರಾಮಯ್ಯ ಅಂಕಲ್ ಅವರ ಮಗ ಸತ್ಯನ ಹುಟ್ಟುಹಬ್ಬನ ಬಾಡ್ಲಿ ಮುಟ್ಟೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಎಲ್ರು ತಂಪಾಗಿರ್ಲಿ ಅಂತ ಒಂದು ಹಾಡನ್ನ ಹಾಡ್ತೀವಿ. ಆದ್ರಿಂದ ಎಲ್ರು ಸ್ವಲ್ಪ ಸೈಡ್ ಕೊಟ್ರೆ ಆರ್ಟಿಸ್ಟ್ಗೆ ಅನುಕೂಲ ಆಗುತ್ತೆ ಎಂದು ಹೇಳಿ ಲಾಸ್ಟ್ ಸ್ಟಿಪ್ ಅನ್ನ ಹೊಡೆದು ನನ್ನ ಭಾಷಣ ಮುಗಿಸ್ತೀನಿ. ಸಾಕ್, ನಡೀರ ಹೋಗೋಣ. ಕುತ್ಕೊಳ್ರ. ಕುತ್ಕೊಳ. ನಮ್ ಕುಚ್ಚಕ್ಕೆ ಬಂದವನ, ನಾನು ಇನ್ನ ಒಂದ್ ಕ್ವಾಟ್ ಹೊಡಿಬೇಕು. ಏನೋ ಇದೆ ಇವತ್ತಿನ ಸ್ಪೆಷಲ್? ರಾಜು, ಬಂದೆ ಅಣ್ಣ. ಅಣ್ಣ ತಗೊಳ, ಒಂದ್ ಕ್ವಾಟ್ರ್ ತಗೊಂಡ್ ಬಾ. ಆಯ್ತಣ್ಣ. ಮಗ, ಇಚ್ಚಿಚ್ಚಿ ತುಂಬಾ ಕುಡಿತಾ ಇದೀಯಾ? ಒಂದಿನ ಶಿವನ್ ಪಾದ ಗ್ಯಾರಂಟಿ ಕಣ. ಸತ್ಯ ಪ್ಲೀಸ್. ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದವನು ಅಲ್ಲಿಗೆ ಯಾಕೆ ಕೊಡೋದೆ? ಚೋಟ್ ಉದ್ದ ಇಲ್ಲ ನೀನು? ದೊಡ್ಡವ್ರಿಗೆ ಯಾಕೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಯಾರೋ ನೀನ್ ಕರೆದಿದ್ದು? ಸತ್ಯ ಅಣ್ಣ ಕರೆದ್ರು. ಯಾವನೋ ಅವನು ಸತ್ಯ ಹೀರೋ ಸ್ಟೈಲ್ ಮಾಡ್ತಾ ಇರೋದು.
ಪ್ಲೀಸ್ ನನ್ನ ಮಾತು ಇಲ್ಲಿ ಬಂದುವಾ ಕಡದುವಾ ಕುಡಿದುವಾ ಅಂತ ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಯಾವನಾದ್ರೂ ಎಗರಾಡಿದ್ರೆ ತಲೆ ತಲೆ ತೆಗೆದು ಬಿಡ್ತೀನಿ. ಏಯ್, ಇನ್ನೊಂದ್ಸತಿ ಈ ಏರಿಯಾದಲ್ಲಿ ನಿಮ್ ಮುಸುಡಿಗಳೇನಾದ್ರೂ ಕಾಣ್ತು ಅಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಎತ್ರ ನಿಮ್ ಡೇರಾ, ಎತ್ರ ನಿಮ್ ಡೇರಾ, ಹೋಗಣ ಬರ ಎತ್ರಲೇ. ಯಾಕೋ ಏನಾಯ್ತು ನಿಂಗೆ? ತಲೆ ನೋಯ್ತಿದ್ದ ಕಣ. ಮನೆಗೆ ಹೋಗೋಣ ಬರ. ಏಯ್ ಹೋಗಲೇ, ನಾನು ಬರಲ್ಲ. ಬಾರ್ಗೋಗಿ ಇನ್ನೊಂದು 8 ತಲೆನೋವು ಕಮ್ಮಿ ಆಗುವಾಗ. ಲೈ, ಈ ಜನ್ಮದಲ್ಲಿ ನಿಂಗೆ ಬುದ್ಧಿ ಬರಲ್ಲ ಕಣ. ಏ ಗುಬ್ಬಿ ಬರ. ನಡಿಯ. ಕುಡಿದ್ರೆ ಒಳ್ಳೆ ಲೂಸ್ ತರ ಆಡ್ತಾನೆ. ಹೌದು ಮಗ, ಕುಡ್ದಾಗ ಅವನ್ನ ಹಿಡಿಯಕ್ಕೆ ಆಗಲ್ಲ. ಇನ್ನೆಲ್ಲ ಅವನ ಜೊತೆ ಕುಡಿಯೋದೇ ಇಲ್ಲ. ಕೀ ಕೊಡಲೇ. ಯಾಕೋ? ಏಯ್ ಕೊಡ. ಹಾ, ಸಿಟಿಗೆ ಬಂದ ತಕ್ಷಣ ಗಾಡಿನ ಎಕ್ಸ್ಚೇಂಜ್ ಮಾಡಿ. ಪಾರ್ಸಲ್ಲು ಇಲ್ಲಿಗೆ ಎಷ್ಟೊತ್ತಿಗೆ ಬರುತ್ತೆ? ಏನು? ಒಂದು ನಿಮಿಷ ತಡಿ. ಏಯ್ ಮಾತಾಡೋ ಸ್ಥಿತಿಲಿಲ್ಲ, ಫೋನ್ ಇಡ. ದಯಾ, ದಯಾ. ಪೊಲೀಸ್ ಸ್ಟೇಷನ್ ಏನಯ್ಯ, ಓದಿರೋ ಹುಡುಗ ಆಗಿ ನೀನು ಈ ರೀತಿ ಮಾಡೋದ? ಇನ್ನೊಂದ್ಸಲ ಈ ರೀತಿ ರಿಪೀಟ್ ಮಾಡಿದ್ರೆ ಒಳಗಡೆ ಹಾಕೊಂಡು ರುಬ್ಬಿಡ್ತೇನೆ. ಹುಷಾರ್. ಅವನದೇನು ತಪ್ಪಿಲ್ಲ ಸರ್, ಎಲ್ಲ ತಪ್ಪು ನಂದೆ. ಇವ್ರಿಗೆ ಕೋಪ ಬರೋ ಹಾಗೆ ನಾನೇ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟೆ. ಸರಿ ಸರಿ, ಇಲ್ಲಿಬ್ರು ಸೈನ್ ಮಾಡಿ ಹೊರಡಿ. ಅಪ್ಪ, ಏನಾದ್ರೂ ಕೇಸ್ ಫೈಲ್ ಮಾಡಿದ್ರಾ? ಇದೇ ಕೊನೆ. ಇನ್ಮೇಲೆ ಯಾವ ತಪ್ಪನು ಮಾಡಬಾರದು ಅಂತ ಮುಚ್ಚಳಿಕೆ ಬರ್ಸ್ಕೊಂಡು ಒಬ್ಬಗುದ್ರು. ಥ್ಯಾಂಕ್ಸ್ ಅಪ್ಪ. ಏನ್ ಥ್ಯಾಂಕ್ಸ್? ನಿನ್ ತಲೆ, ನನ್ ತಲೆ ತೆಗ್ಸೋಕ್ ಮಾಡ್ಬಿಟ್ಟಿಯಲ್ಲೋ. ಸಾಲದು ಅಂತ ಈ ರೌಡಿ ಪರ ವಹಿಸ್ಕೊಂಡು ಸ್ಟೇಷನ್ ತನಕ ಬಂದಿದ್ಯಾ. ಮನೆಗೆ ಬಾ, ನಿಂಗೆ ಮಾಡ್ತೀನಿ. ಲೇ ಲೇ ನಿಂತ್ಕೊಳ್ಳೋ. ಲೇ ಕೃಪಾ, ಅಣ್ಣ, ಏನ್ ಯಾಕೋ ಕಂಪ್ಲೇಂಟ್ ಮಾಡ್ಕೋದಿ? ನಾನು ಹಿಂಗೆ ಹೇಳಿದ್ನ ಪೊಲೀಸ್ ಕಂಪ್ಲೇಂಟ್ ಮಾಡು ಅಂತ. ನನಗೆ ಹೇಳಿದೆ ಯಾರಾದ್ರೂ ತಲೆ ಹರಟೆ ಕೆಲಸ ಮಾಡಿದ್ರೆ ತಲೆ ತಲೆ ತೆಗೆದು ಬಿಡ್ತೀನಿ. ಏಯ್ ದಯಾ, ನೀನ್ ಯಾಕೋ ಬರಕ್ಕೋದೆ? ನಾನು ಎಷ್ಟೊತ್ತಿ ನಿನ್ಗೆ ಹೇಳಿದ್ದೀನಿ ಗ್ಯಾರೇಜಿಂದ ಹೊರಗಡೆ ಬರಬೇಡ ಅಂತ. ತೆಗಿಯೋ ಗಾಡಿ. ಪಾಪ ಚಿಕ್ಕ ಹುಡುಗನ್ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಯ್ತಾ? ಅಲ್ಲಿ ಏನಾದ್ರೂ ನಿನಗೇನೋ? ನೀನ್ ಕುಡಿಯಕ್ಕೆ ಅಂತ ಹೋದವನು. ಕುಡಿದ್ರೇನೀಗ ತಪ್ಪು ಮಾಡ್ದವನ್ನ ತಟ್ ಕೇಳಬಾರ್ದಾ? ತಪ್ಪು ಒಪ್ಪನ್ ಕೇಳಕ್ಕೆ ನೀನೇನ್ ಪೊಲೀಸಾ? ನಾನ್ ಪೊಲೀಸ್ ಆಗಿದ್ರೆ ಅವನಲ್ಲೇ ಶೂಟ್ ಮಾಡ್ತಿದ್ದೆ. ಹಾಗಾದ್ರೆ ಪೊಲೀಸ್ ಆಗು, ನನ್ ಜೊತೆ SI ಸೆಲೆಕ್ಷನ್ ಬಾ. ನಾನ್ ಯಾಕೋ ಎಸ್ ಆಗ್ಲಿ, ನೀನ್ ಆಗ್ತಿದ್ಯಲ್ಲ ಅದೇನ್ ಕಡ್ದ್ ಗುಡ್ಡೆ ಹಾಕ್ತ್ಯಾ? ನಾನು ನೋಡ್ತೀನಿ. ನಾನು SI ಆದ್ರೆ ಮೊದ್ಲು ನಿನ್ನ ರೋಡಲ್ಲಿ ನಿಲ್ಸಿ ಶೂಟ್ ಮಾಡ್ತೀನಿ. ಏನಯ್ಯ 50 ರೂಪಾಯಿ ಕೊಡ್ತಾ ಇದ್ಯಾ? ನಮ್ಮನ್ನು ಉತ್ಸವಕ್ಕಲ್ವ ಕೇಳ್ತಾ ಇರೋದು, ಕೊಡ್ರಿ. ನಾ ಕೊಡೋದೇ ಎಷ್ಟು ಬೇಕಾದ್ರೆ ತಗೊಳ್ಳಿ. ಏ ಶೆಟ್ಟೆ, 500 ರೂಪಾಯಿ ಕೊಡಯ್ಯ. ಅಮ್ಮನ ಆಶೀರ್ವಾದದಿಂದ ಈ ಚಿಕ್ಕ ಅಂಗಡಿ ಫುಟ್ಬಾಲ್ ಆಗ್ಬೋದು. 100 ರೂಪಾಯಿ ಕೊಟ್ಟು ಕಳ್ಸಯ್ಯ. ಲೇ ಶೆಟ್ಟೆ, ನಿನ್ಗೇನಾದ್ರು ಆದ್ರೆ ನಾವೇ ಬರ್ಬೇಕು. ದೇವ್ರಿಗಾದ್ರೂ ಧಾರಾಳ ಕೊಡಯ್ಯ. ಬೇಕಾದ್ರೆ ತಗೊಳ್ಳಿ. ನಾ ಕೊಡೋದೇ ಎಷ್ಟು. ಇಲ್ಲಿ ರೌಡಿಸಮ್ ಮಾಡಬೇಡಿ. ಹೊಟ್ಟೆ ಇದೆ ಅಂತ ಶೆಟ್ಟೆ, ಹೊಡೆದ್ರೆ ಬುಡೆ ಡೋಳ ಬರ್ಬೇಕು. ಸುಮ್ನಿರಲ್ಲ, ಕೊಡ 100 ರೂಪಾಯಿ ನಾವು ಮಾತಾಡ್ತಿದೀವಲ್ಲ. ಗಲಾಟೆ ಮಾಡ್ಕೊಡ್ತೀನಿ, ನಮ್ಮ ಮನೆಯದಲ್ಲ ನೋಡಿ. ತಗೊಳ್ಳಿ ರಸೀದಿ. ರಾಜೀತಿ ನೀನೇ ಇಟ್ಕೋ. ಇಟ್ಕೋ ಶೆಟ್ಟಿ, ಪುಣ್ಯದ ಲೆಕ್ಕ ನರ್ದ ತೋರ್ಸಕ್ ಬೇಕಾಗುತ್ತೆ. ಮಗ ಅಲ್ಲಿ ನೋಡ್ ಮಗ. ಬೇಡ ಕಣ ಸತ್ಯ. ಏಯ್, ಏನಿದು? ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ್ ಕೂರಿಸ್ತಾ ಇದೀವಿ, ಡೊನೇಷನ್ ಕೊಡು. ನಾನು ಬರ್ಬೋದಾ? ನನ್ನ ದುಃಖ ಮ್ಯಾಲ ಬೀಳುದಾಳ ನಿಂಗವ್ವ. ತಪ್ಪ
ಬಿಡಿ. ಏಯ್! ಯಾಕೋ ನನ್ನ ಹೊಟ್ಟೆ ಉರ್ಸ ಕೊಟ್ಟಿದ್ಯಾ? ಯಾಕೆ ನನ್ನ ಮಾನ ಮರ್ಯಾದೆ ಕಳಿತಿದ್ಯಾ? ಏಯ್, ನೀನು ನನ್ನ ಮಗ ಅಲ್ಲ ಕಣೋ, ನನ್ನ ಶತ್ರು ಕಣೋ ನೀನು, ನನ್ನ ಶತ್ರು. ನಿನಗಿಂತ ಒಂದು ಬೀದಿ ನಾಯನ್ನಾದ್ರೂ ಸಾಕಿದ್ದಿದ್ರೆ ಅದು ಕೃತಜ್ಞತೆಯಿಂದ ನಮ್ಮನ್ನು ಕಚ್ಚುತ್ತಾ ಇರ್ಲಿಲ್ಲ. ನೀನು ನನಗೆ ತೊಂದರೆ ಕೊಟ್ಟು ಕೊಟ್ಟು ನನ್ನ ಮನಸ್ಸಿಗೆ ಮೈಗೆ ಎರಡಕ್ಕೂ ಗಾಯ ಮಾಡ್ಬಿಟ್ಟಿಯಲ್ಲೋ. ಏಯ್, ನೋಡು 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 ಇವನ್ನ, ನೋಡು ನೋಡಿ ಇವನ್ನ. ಮಗ ಅಂದ್ರೆ ಇವನು ಕಣೋ, ಇವನು ಹುಚ್ಚನ್ನಾದ್ರೂ ಕುಡಿಯೋ, ಆಗ್ಲಾದ್ರೂ ನನಗೆ ಒಳ್ಳೆ ಬುದ್ಧಿ ಬರುತ್ತೆ. ನೀನೊಂಥರ ಮರ ಕಟ್ಟಿದ ಕೆತ್ತಲು ಹುಳ ಇದ್ದ ಹಾಗೆ ಸ್ವಲ್ಪ ಸ್ವಲ್ಪನೇ ಕೊರೆದು ಕೊರೆದು ನನ್ನ ಆಯುಷ್ಯನೆಲ್ಲ ತಿಂತಾ ಇದೀಯ ಕಣೋ ನೀನು. ಹೊರಟೋಗು ಇಲ್ಲಿಂದ, ಹೋಗು, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ ನೀನು. ನಮ್ಮ ಮೇಲೆ ಡೌಟ್ ಬರಬಾರ್ದು ಅಂತ ನಾವು ಆಗಾಗ ಹೊರಗಡೆ ಹೋಗಿ ಬರೋದು. ಹೋದ್ ಬಂದ ಕಡೆ ಬಾಯಿ ಶುದ್ಧವಾಗಿಲ್ಲದೆ ಇದ್ರು ಕಚ್ಚೆ ಭದ್ರವಾಗಿರ್ಬೇಕು. ಅಚ್ಚಿ! ನಾವು ಮಾಡೋ ದಂಧೆ ಕತ್ಲಲ್ಲಿ. ನಮ್ಮ ಮೇಲೆ ಏನಾದ್ರೂ ಬೆಳಕು ಬಿದ್ರೆ ಜೀವನವೇ ಕತ್ಲೆ ಆಗ್ಬಿಡುತ್ತೆ. ಸಾರಿ ಅಣ್ಣ, ಇನ್ಮೇಲಿಂದ ಈ ರೀತಿ ಆಗಲ್ಲ. ಏನ್ ವಿಷಯ? ಎಸ್ ಆಗ್ಬೇಕು. ಏ ಸತ್ಯ, ಆಫ್ ಬಾಯ್ಲೋ ಫುಲ್ ಬಾಯ್ಲೋ? ಫುಲ್ ಬಾಯಲು, ಖಾರ ಸ್ವಲ್ಪ ಜಾಸ್ತಿ ಇರ್ಲಿ. ಎಸ್ ಐ ಆಗೋದು ಅಂದ್ರೆ ಕಲಾಸಿಪಾಳ್ಯ ಮಾರ್ಕೆಟ್ ಇಂದ ತರಕಾರಿ ತರ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಯಾ? ನಾನು BSc ಫಸ್ಟ್ ಕ್ಲಾಸ್. ಲೇ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು. ಜಿಮ್ಗೆ ಹೋಗ್ತೀನಿ. ಜನರಲ್ ನಾಲೆಡ್ಜ್ ರಿಟರ್ನ್ ಟೆಸ್ಟ್ ಅಲ್ಲೂ ಪಾಸ್ ಆಗ್ಬೇಕು. ಆನ್ಸರ್ ಪೇಪರ್ ಚೇಂಜ್ ಮಾಡ್ತೀನಿ. ಲೇ ಓರಲ್ ಇಂಟರ್ವ್ಯೂ ನಲ್ಲೂ ಕ್ವಾಲಿಫೈ ಆಗ್ಬೇಕು. ನಿಮ್ ಮಿನಿಸ್ಟರ್ ಇದಾರಲ್ಲ, ರೆಕಮೆಂಡ್ ಮಾಡು. ಲೇ ಕೃಪಾ, ಬಾರ ಈಚೆಗೆ. ಲೇ ಬಿಲ್ಡಪ್ ಪಾರ್ಟಿ, ಬಾರ ಈಚೆಗೆ. ಮೀಟ್ ಮಿಸ್ಟರ್ ಸತ್ಯಮೂರ್ತಿ SI. ಲೇ ಕೃಪಾ, ಬಾರೋ ಈಚೆಗೆ. ಯಾಕ ನೀನೊಬ್ನೇ SI ಆಗ್ಬೇಕಾ? ನಾವ್ SI ಆಗಂಗಿಲ್ವಾ? ಮಾಮ ಕಣ ಮಾಮ, ಸತ್ಯಮೂರ್ತಿ SI ಆಗ್ಬಿಟ್ಟ. ಬೆಳಗ್ಗೆ ಜಾಗಿಂಗು, ಸಂಜೆ ಜಿಮ್ಮು, ಶೋ ಕೊಟ್ಟಿದ್ದು. ಲೇ ಕೃಷ್ಣಪ್ಪ, ಕೇಳಿಸ್ತಾ ಇಲ್ವಾ? ಒಳಗಡೆ ಬಾರೋ ಅಂದ್ರೆ ಆವಾಜ್ ಎಲ್ಲ ಸ್ಟೇಷನ್ ಅಲ್ಲಿ ಇಲ್ಬೇಡ. ಈಗೇನ್ ಒಳಗಡೆ ಬರ್ತೀಯ ಇಲ್ವೋ? ಸೆಲ್ಯೂಟ್ ಹೊಡಿ. SI ಸಾಹೇಬ್ರಿಗೆ ಸೆಲ್ಯೂಟ್ ಹೊಡಿ. ಛೇ, ನನ್ನ ಕರ್ಮ.
ಇವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬನ್ನಿ ಒಳಗಡೆ ಬನ್ನಿ. ಫೈಟ್ ಫಾರ್ ಸೆಲ್ಯೂಟ್ ಲೇ, ಛೀ. ಲೇ ಕೃಪಾ ಬಾರ ಈಚೆಗೆ. ಅಣ್ಣ ಏಯ್ ಬಾರ ಲೇ. ಅಣ್ಣ ಬೆಳಗ್ಗೆ ಮಾತಾಡಿವಂತೆ ಬಾ ಬಾ ಅಣ್ಣ. ನಾನು ಈಗ್ಲೇ ಕೃಪಾ ಹತ್ರ ಮಾತಾಡ್ಬೇಕು. ಈಗ ಬೇಡ ಅಣ್ಣ. ಲೇ ಕೃಪಾ ನೋಡಿದ್ಯಾ ಕೃಪಾ ಆಗಿದ್ದಕ್ಕೆ ಅವ್ರ ಅಪ್ಪ ಹೊಸ ಬೈಕ್ ಕೊಡ್ಸವ್ರೆ. ಬೈಕ್ ನಿಮ್ಮಪ್ಪನ ಅವನೇ ಕಂಜೂಸ್ ಪಾರ್ಟಿ. ಅವನ್ಗೂ ಅವ್ರ ಅಪ್ಪನ್ಗೂ ಈ ರೌಡಿನ ಆಗವನೆ ಅಂತ ರೇಗಿಸ್ಬಿಟ್ ಬರ್ತೀನಿ. ಅಣ್ಣ ಈಗ ಬೇಡ ಬಾ ಅಣ್ಣ. ಆ, ಪಾಪ ಅಣ್ಣ ಕೃಪಾ. ಏನ್ ಪಾಪ? ಏ ಕೃಪಾ ಬಾರ ಈಚೆಗೆ. ಅವ್ರು SI ಆಗಿಲ್ಲ ಅಣ್ಣ. ಹಾ? ಏನು? ಅವ್ರು ಫೇಲ್ ಆಗ್ಬಿಟ್ರಣ್ಣ. ಕೃಪಾ ಖುಷಿ ಆಯ್ತೇನೋ ನಿನಗೆ? ಖುಷಿ ಆಯ್ತೇನೋ? ನೀನ್ ಏನು ಮಾಡ್ತೇನೆ ಪಾಸ್ ಆಗ್ಬಿಟ್ಟೆ. ನಾನು ಕಷ್ಟಪಟ್ಟು ಓದಿ ಫೇಲ್ ಆಗ್ಬಿಟ್ಟೆ. ಈಗ ನಿನಗೆ ಖುಷಿ ಆಯ್ತಾ? ನಾನು SI ಆಗ್ತೀನಿ ಅಂತ ಬಿಲ್ಡಪ್ ಕೊಡ್ಲಿಲ್ಲ ಕಣೋ. ನಾನು SI ಆಗ್ಬೇಕು ಅನ್ನೋದು ನನ್ನ ಜೀವನದ ಗುರಿಯಾಗಿತ್ತು. ಎಲ್ಲ ತಿಪ್ಪೆಗುಡ್ಡಿಗೆ ಹೋಗ್ಬಿಡ್ತು. ಸಾರಿ ಕೃಪಾ. ನೀನ್ ಯಾಕೋ ಸಾರಿ ಕೇಳ್ತೀಯ? ನನಗೆ ಫ್ರಾಡ್ ಮಾಡಕ್ ಬರಲ್ಲ. ಫೇಲ್ ಆಗ್ಬಿಟ್ಟೆ. ಅದಕ್ಕೆ ನೀನ್ ಕಾರಣ ಅಲ್ಲ. ನನಗೆ ನಿನ್ಗಿರೋ ತರ ಇನ್ಫ್ಲೂಯೆನ್ಸ್ ಮಾಡೋ ಮಾವ ಇಲ್ಲ. ಅದಕ್ಕೆ ಫೇಲ್ ಆಗ್ಬಿಟ್ಟೆ. ನಾನು ಹೇಗೋ ಫೇಲ್ ಆದೆ? ನಾನು ಯಾಕೋ ಫೇಲ್ ಆದೆ? ನಿನ್ನಂತವರೆಲ್ಲ ಪಾಸ್ ಆದ್ರೆ ನಮ್ಮಂತವ್ರು ಫೇಲ್ ಹಾಕೋಣ ಆಗೋದು. ನಾನ್ ಪಾಸ್ ಮಾಡ್ಬಿಡ್ತೀನಿ ಅಂತ ನಮ್ಮಪ್ಪ ಇನ್ಸ್ಟಾಲ್ಮೆಂಟ್ ಅಲ್ಲಿ. ಏನೋ ಮಾಡ್ತಿದ್ಯಾ? ನನ್ ಮುಟ್ಬೇಡ. ನನ್ ಕೋಪ ಬಂದಿದೆ. ನನ್ ಕೋಪನ ಯಾರ ಮೇಲೆ ತಿಳಿಸ್ಕೋಬೇಕು. ನೀನ್ ಹೊಟ್ಟೋಗು. ನೀನ್ ಪಾಸ್ ಆಗಿದ್ಯಾ? ಹೋಗಿಲ್ಲಿಂದ ಹೊಟ್ಟಾಗಿಲ್ಲಿಂದ. ಏನ್ ಹುಚ್ಚಿಗೆ ಹಿಡಿದಿದ್ಯಾ ನಿನ್ಗೆ? ಬೆಟ್ಟ ತಲೆ ಮೇಲೆ ಬಿದ್ದವನ್ನ ಆಡ್ತಿದ್ಯಲ್ಲ, ಏನಾಯ್ತು ನಿಂಗೆ? ಇನ್ನೊಂದು ಎಕ್ಸಾಮ್ ಬರ್ದ್ರೆ ಆಯ್ತು. ಯೋಗ್ಯ ತಂದು ಹೋಗಪ್ಪ ಹೋಗು. ನಿನ್ ಪರೀಕ್ಷೆ, ನಿನ್ ಪೊಲೀಸು, ನಿನ್ ಡಿಪಾರ್ಟ್ಮೆಂಟ್, ಅದಕ್ಕಿಂತ ನಾನು ಕೃಪಾ ಖುಷಿ ಗುಡ್ ಲಕ್ ಅಣ್ಣ. ವಾರಕ್ಕೊಂದ್ಸತಿ ಮನೆಗ್ ಬರೋ. ಸರಿನಮ್ಮ, ಹುಷಾರು. ಬರ್ತೀನಪ್ಪ. ಬಾಯ್ ಅಣ್ಣ. ಲೇ ಸತ್ಯ, ಒಂದ್ ನಿಮಿಷ ಇರು. ಮಗ, ನಿಮ್ಮಮ್ಮ ಹೇಳ್ದಾಗೆ ಪ್ರತಿ ಭಾನುವಾರ ನೀನು ಮನೆಗೆ ಬರೋದು ಬೇಡ. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀನು ಪಾಸ್ ಆಗಿರೋದು ಕೃಪನಿಗೆ ನೋವಾಗಿದೆ. ನೀನು ಅವನನ್ನು ನೋಡಿದ್ರೆ, ಅವನು ನಿನ್ನನ್ನು ನೋಡಿದ್ರೆ ಇನ್ನೂ ಕೊರಗುತ್ತಾನೆ. ಟ್ರೈನಿಂಗ್ ಮುಗಿಯೋವರೆಗೂ ನೀನು ಹಾಸ್ಟೆಲ್ನಲ್ಲೇ ಇದ್ಬಿಡು. ಏನಾದ್ರೂ ವಿಷಯ ಇದ್ರೆ ನಾನೇ ಅಲ್ಲಿಗೆ ಬರ್ತೀನಿ. ಅಪ್ಪ ಕೃಪನಿಗೆ ಏನೂ ಆಗೋಲ್ಲಪ್ಪ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಹಾ, ನೀನಿನ್ನ ಹೊರಡು. ಹೋಗ್ಬಿಟ್ ಬಾಪ. ಅಪ್ಪ ಅಲ್ಲಿ ನೋಡಪ್ಪ ಅಣ್ಣನ. ಅಮ್ಮ ಅಣ್ಣ ನೋಡ್ಬಾ ಮಯ್ಯಿ. ನಿಲ್ಸಲೇ ಮಚ್ಚೆ. ಅಯ್ಯೋ ನನ್ನ ದೃಷ್ಟಿನೇ ಬೀಳತ್ತೆ. ಎಷ್ಟ್ ಚೆನ್ನಾಗ್ ಕಾಣ್ತೀಯೋ ಈ ಪೊಲೀಸ್ ಡ್ರೆಸ್ ನಲ್ಲಿ. ಪ್ಯಾಂಟ್ ಸೆಟ್ ಎಷ್ಟು? 700 ರೂಪಾಯಿ ಕಣ. ಒಂದ್ 700 ರೂಪಾಯಿ ಅಂತ ಕೊಡು. ತಿಂಗ್ಳು ಕೊನೆ ಅಲ್ವೇನೋ. ಐಸಿ ಏನ್ ಮಾಮ? ನಾಳೆ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಡೋದಕ್ಕೆ ಕೇಳೋ. ಹೆಂಗಿದ್ರು ಮಾಮೂಲಿ ಬರುತ್ತಲ್ಲ. ಮಾಮೂಲಿನ ಪೊಲೀಸ್ ಭಾಷೆ ನಿಂಗೆ ಅರ್ಥ ಆಗಲ್ಲ ಕಣ. 700 ಏನು 1000 ಕೊಟ್ರಾಯ್ತು. ಸರಿ ಮಾಮ.
ಯಾರು? ಅಂಕಲ್ ಹೇಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀರಾ? ಕೃಪಾ ಹೆಂಗಿದ್ದಾನೆ ಅಂಕಲ್? ಅಂಕಲ್ ಹುಡುಗರೆಲ್ಲ ಹೇಳ್ತಾ ಇದ್ರು ಕೃಪಾ ಬಾಂಬೆಲಿ ಇದ್ದಾನಂತೆ. ಯಾವಾಗ ಬರ್ತಾನೆ ಅಂಕಲ್? ಸರಿ, ಏನ್ ವಿಷಯ? ಅದು ಕೃಪಾ ಏನ್ ಮಾಡ್ತಿದ್ದಾನೆ? ನನಗೆ ಬೇರೆ ಕೆಲಸ ಇದೆ. ಮಾಮ ಎಸ್ ಐ ಆಗ್ಬಿಟ್ಟ. ಇನ್ ಮುಂದೆ ಈ ಏರಿಯಾದಲ್ಲಿ ಯಾರನ್ನು ಮುನ್ಮುಟ್ಟಕ್ಕಾಗಲ್ಲ. ಮಾಮ, ನಮ್ಮ ಮನೆಯವನವ್ರು ದಿನ ಬಂದು ಮನೆ ಖಾಲಿ ಮಾಡು ಅಂತ ಹಿಂಸೆ ಕೊಡ್ತಾನೆ ಮಾಮ. ಒಂದ್ ಕೆಲಸ ಮಾಡು ಮಾಮ, ಆ ನನ್ ಮಗನ್ ಎತ್ತಾಕೊಂಡೋಗಿ ಸರಿಯಾಗಿ ರುಬ್ಬು. ಒಬ್ಬ ಪೊಲೀಸ್ ಬಂದಿರ್ತಾವನೆ ಬೆಂಡತ್ಯ ಮಾಮ. ಯಾರನ್ನ? ನಮ್ಮ ಅಪ್ಪನ. ಇದನ್ ಸತ್ಯನ ಕೊಡು. ನಿನಗೆ ಕೊಡಕ್ಕೆ ಹೇಳಿದ್ಲು ಉತ್ತರ. ಹೋಗಿ ಸಾಯ್ರ ಎಲ್ಲಾದ್ರು. ಥು, ನಿಮ್ದು ಒಂದು ಜನ್ಮನ ಯಾಕೆ ಬಂದ್ ನಮ್ಮನ್ ಗೋಳುಕತ್ತೀರಾ? ಪ್ರತಿನಿತ್ಯ ಆಕ್ಸಿಡೆಂಟ್ ನಲ್ಲಿ ಎಷ್ಟೋ ಜನ ಸಾಯ್ತಾರೆ, ನೀವಾದ್ರೂ ಸಾಯ್ಬಾರ್ದ? ಜೀವನ ಮಾಡೋದಕ್ಕೆ ಹೂ ಮಾರೋದ್ ಬಿಟ್ಟು ಡ್ರಗ್ಸ್ ಯಾಕ್ರೆ ಮಾಡ್ತೀರಾ? ನಾಚಿಕೆ ಆಗೋದಿಲ್ವ ನಿಮ್ ಜನ್ಮಕ್ಕೆ? ಥೂ. ಹೂ ಮಾರಿದ್ರೆ ಏನ್ ಸಿಗುತ್ತೆ ಸರ್? ಹಾಗಾದ್ರೆ ಮೈನ್ ರೋಡ್ ಅಲ್ಲಿ ನಿಂತ್ಕೊಂಡು ಕೈ ತೋರ್ಸೋದ್ ತಾನೆ? ಅಯ್ಯೋ, ಊರೆಲ್ಲ ಭಯಂಕರವಾಗಿ ಏಡ್ಸ್ ಹರಡ್ತಾ ಇದೆ ಸರ್. ಸರಿ ಸರಿ, ಸೈನ್ ಮಾಡಿಸ್ಕೊಂಡ್ ಕಳ್ಸಯ್ಯ. ಗುಡ್ ಮಾರ್ನಿಂಗ್ ಸರ್. ಸತ್ಯಮೂರ್ತಿನಾ? ಹೌದು ಸರ್. ಹಲೋ. ಸರಿ ಸರ್. ಎಸ್ ಸರ್, ಆಯ್ತು ಸರ್. ಓಕೆ ಸರ್, ಓಕೆ ಸರ್, ಈಗ ಬಂದ್ಬಿಡ್ತೀನಿ ಸರ್. ರೇ, ಇನ್ಸ್ಪೆಕ್ಟರ್ ಬರೋಕ್ ಹೇಳಿದ್ದಾರೆ. ಕಿಟ್ಟಿನ್ ಕರ್ಕೊಂಡು ಕೋರ್ಟ್ ಹತ್ರ ಬಂದ್ಬಿಡಿ, ನಾನು ಅಲ್ಲೇ ಬರ್ತೀನಿ. ಎಸ್ ಸರ್. ತೆಗಿಯ ಗಾಡಿ. ಸರ್, ನಾನು ಎಲ್ಲಿ ಕುತ್ಕೊಳ್ಳೋದು? ಚೇರ್ ಮೇಲೆ. ನಾವ್ ಬರ್ತೀವಿ ಸರ್. ಅವಾಗ ಬರ್ತಾರೆ ಮಾ. ಬಜ್ಜಿಬಣ್ಣ ರೆಡಿ ಸರ್, ಬೇಗ ಬನ್ನಿ, ಆರೋಗ್ಬಿಡುತ್ತೆ. ಏನೋ ಇದು? ಸ್ಟೇಷನ್ ನೋಡ್ಕೋ, ಟೀ ಕುಡ್ಕೊಂಡ್ ಬರ್ತೀನಿ. ಬಾರ ಇಲ್ಲಿ ನೋಡೋ ಏನಿದೆ ಅಂತ. ಏನೇ ಇದು? ಏನಿದು? ನೋಡಿ ಸರ್, ಚಿಲ್ದಲ್ಲೇನೋ ಇದೆ. ಏನಯ್ಯ ಅದು? ಒಳಗ್ ಕಳ್ಸೋ. ನಡಿ ಒಳಗಡೆ. ಬರ ಟೀ ಕುಡ್ಕೊಂಡ್ ನೋಡ. ನಡಿ ಒಳಗೆ. ಯಾರೋ ನೀನು? ಕಿವಿ ಕೇಳಿಸುತ್ತ ತಾನೆ? ಏನೋ ಚಿಲ್ದಲ್ಲಿ ಏನೋ ಅದು? ಹೇಳ್ತೀಯ ಇಲ್ವಾ? ಅದು ನನ್ನ ಹೆಂಡತಿ ನನ್ನ ಫ್ರೆಂಡ್ ಜೊತೆ ಮಲಗಿದ್ಲು, ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ತಲೆ ಎತ್ಕೊಂಡ್ ಬಂದ್ಬಿಟ್ಟೆ. ಪೊಲೀಸ್ನವರು ರಿಟೈರ್ ಆಗೋವರೆಗೂ ಹೆಣ ರಕ್ತ ನೋಡ್ತಾನೆ ಇರಬೇಕು. ಕೊಲೆನೂ ನೋಡ್ಬೇಕು, ಕೊಲೆ ಮಾಡಿದವ್ರನ್ನು ನೋಡ್ಬೇಕು, ಹೆಣದ ಮೇಲೆ ಬಿದ್ದು ಗೋಳಾಡೋರ್ನು ನೋಡ್ಬೇಕು. ಪೊಲೀಸ್ನವರು ಅಂದ್ರೆ ಹೆಣದ ಜೊತೆ ಸಂಸಾರ ಮಾಡೋರು ಅಂತ ಕಣ್ಣು ಮುಚ್ಕೊಂಡ್ಬಿಟ್ರೆ ತಪ್ಪಿಸ್ಕೊಳಕ್ಕಾಗುತ್ತಾ? ನೋಡ್ಬೇಕು, ಬಿಡದೆ ನೋಡ್ಬೇಕು. ಆಗ್ಲೇ ಮನಸ್ಸು ಕಲ್ಲಾಗಿ ಡ್ಯೂಟಿ ಮಾಡೋಕ್ ಸಾಧ್ಯ. ಸತ್ಯ, ಎಲ್ಲಿ ಹೋಗ್ತಾ ಇದೀಯೋ? ನಮಸ್ಕಾರ ಸರ್. ನಮಸ್ತೆ. ಏನ್ ಬೇಕು ಸರ್? ರಾಜು ಎಲ್ಲಿ? ಇದೇನೆ ಸರ್. ರಾಜು, ಸಾಹೇಬ್ರು ಕರಿತಾ ಇದಾರೆ, ಬಾಯಿಲಿ. ಬಂದೆ. ಸತ್ಯಣ್ಣ ಕರೀತಿದ್ದಾರೆ, ಬಿಡಿ ಸರ್, ಬಿಡಿ ಸರ್. ರಾಜು ನೀನ್ ಬಾ. ಎತ್ತ ಕೈ ಬಿಡ ಇವನ್ನ. ಬಿಡು ಅಂದ್ರೆ ಕೃಪಾ.
ನೀನೇನೋ ಇಲ್ಲಿ ಏನಾಯ್ತು ನಿನ್ಗೆ ಕೃಪಾ ನೀನ್ ಕುಡಿತಿದ್ಯಾ ಕೃಪಾ ಇದೆಲ್ಲ ನಿಮ್ ಮನೇಲಿ ಗೊತ್ತೇನೋ ಲೇ ಕೃಪಾ ನಿಂತ್ಕೊಳ್ಳೋ ನನ್ ಮಾತ್ ಕೇಳೋ ಲೇ ಕೃಪಾ ಸುಳ್ಳು ಹೇಳ್ತೇನೋ ಬಾಂಬೆಗೆ ಹೋಗಿದಂತ ಸುಳ್ಳು ಹೇಳ್ತೀಯಾ ನೀನ್ ಯಾಕೋ ಫೀಲ್ ಮಾಡ್ಕೋತೀಯ ಸತ್ಯ ಅದು ಅವ್ನ ಹಣೆ ಬರ ಅವ್ನ್ ಫೇಲ್ ಆದ ಕಣ ಅಷ್ಟೇ. ಇಲ್ಲ ಕಣ ಅವನೇ ನಿಜವಾಗ್ಲೂ ಎಸೆ ಹಾಕ್ಬೇಕಾಗಿತ್ತು. ನನ್ಗೆ ಯಾಕೋ ಈ ಕೆಲಸನೇ ಇಷ್ಟ ಆಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ನಾನು ಆರಾಮಾಗಿದ್ದೆ. ಅಂಕಲ್ ಬಂದ್ರು. ಲೇ ಮುಠಾಳ, ಏನ್ ಮಾಡ್ತಾ ಇದೀಯ ಇಲ್ಲಿ? ಏನು ಮಾಡ್ತಾ ಇದೀಯ ಇಲ್ಲಿ? ಲೇಟ್ ಆಯ್ತು, ಬಾರೋ. ಎಲ್ಲಿಗೆ? ಸ್ಟೇಷನ್ಗೆ. ಗಂಟೆ 8 ಕಾಲ ಆಯ್ತು, ನಡಿ. ನಾನು ಹೋಗಲ್ಲ. ಏನು ಹೋಗೋಲ್ವಾ? ಇವತ್ ನೋಡಿಲ್ಲ, ಅದಕ್ಕೆ ಲೀವು. ಚಪ್ಲಿ ತಗೊಂಡು ಹೊಡಿತೀನಿ ನೋಡು. ಕೆಲಸಕ್ಕೆ ಸರಿ 2 ದಿವಸ ಆಗಿಲ್ಲ, ಆಗ್ಲೇ ರಜಾನ. ಡೈ ಹೊರಡೋ ಇಲ್ಲಿಂದ. ಎದ್ದೇಳೋ ಮೇಲೆ ಅಂದ್ರೆ ಸೋಂಬೇರಿಗಳನ್ನ ತಂದು. ನೀನ್ ಬರೋದು ಎಷ್ಟೊತ್ತಾಗುತ್ತೆ? ಅರ್ಧ ಗಂಟೆನಾ? ಅಷ್ಟೊತ್ತೆಲ್ಲ ನನ್ ಕೈಲಿ ಕಾಯಕ್ಕಾಗಲ್ಲ. ವಿತಿನ್ 5 ಮಿನಿಟ್ಸ್ ನಾನು ಅಲ್ಲಿ. ಏನಮ್ಮ ಇಲ್ಲಿ ಕಾಂಟ್ರಾಕ್ಟರ್ ಮೋಹನ್ ಅವ್ರ ಮನೆ ಗೊತ್ತಾ? 1 ನಿಮಿಷ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀವ್ಯಾರು? ನಾನ್ ಮೇಸ್ತ್ರಿ. ಅರ್ಜೆಂಟ್ ಆಗಿ ಮೋಹನ್ ಅವ್ರನ್ನ ಮೀಟ್ ಮಾಡ್ಬೇಕಮ್ಮ. ಅವ್ರು ನಮ್ ಡ್ಯಾಡಿ ಅಂಕಲ್. ಏನು ನಿಮ್ ಡ್ಯಾಡಿನ? ಅಯ್ಯೋ, ಬೆಳಿಗ್ಗೆಯಿಂದ ಈ ಅಡ್ರೆಸ್ ಇಟ್ಕೊಂಡು ಹುಡುಕ್ತಾ ಇದೀನಮ್ಮ. ಈ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ನೋಡಮ್ಮ. ಇದರಲ್ಲಿ ನಂಬರ್ 72 ಸಿ ಕ್ರಾಸ್ ಬಸಪ್ಪ ಗಾರ್ಡನ್ ಅಂತಿದೆ. ಕರೆಕ್ಟ್ ನೋಡು. ಸಾಕಾಗಲ್ಲಣ್ಣ, ಆನೆಗೆ ಗಂಜಿ ಒಯ್ದಂಗ್ ಒಯ್ತೀಯ. ನೋಡೋಣ, ನಿನ್ ಕೈಗೆ 100 ರೂಪಾಯಿ ಸಿಕ್ಕಿದ್ರೆ ಎಲ್ರಿಗೂ ಹಂಚಿ ನನ್ ಕೈಗೆ 3 ರೂಪಾಯಿನ ಭಿಕ್ಷೆ ಆಗ್ದಂಗ್ ಆಗ್ತೀಯ. ಬೇಡಣ್ಣ, ನನಗೆ ಯಾಕೋ ನಿನ್ ಡೀಲೇ ಇಷ್ಟ ಆಗ್ತಾ ಇಲ್ಲ. ನೋಡೋಣ, ರಿಸ್ಕ್ ತಗೊಂಡು ಎತ್ತಾಕೊಂಬರೋ ನಾನು. ನೀನ್ ಆರಾಮಾಗಿ ಕೂತ್ ಜಾಗದಲ್ಲೇ ಜನ ಅಂತ ಎಣಿಸ್ಕೋತೀಯ. ಅವ್ರನ್ನ ಸುಮ್ನೆ ಎದ್ರಾಕೊಂತ್ಯಾ? ಮುಚ್ಚೋ ಬಾಯಿ ಅಡ್ಕಸ್ಪಿ ನನ್ನ ಮಗನೇ. ಲೇ, ನನಗೆ ಬುದ್ಧಿ ಹೇಳಕ್ ಬತ್ತೀಯ? ಬಿಟ್ಟ ಅಂದ್ರೆ ನೋಡು. ನಿನಗಲ್ಲ ಬಿಡೋಣ, ನಿಂದೆಂತ ನರಿ ಬುದ್ಧಿ ಅಂತ ನನಗ್ ಗೊತ್ತಿಲ್ವೇನಣ್ಣ. ಸಮಯ ಬಂದ್ರೆ ಕಾಲಿಡಿತೀಯ, ಆಮೇಲೆ ಜಾಡ್ಸೋದಿತೀಯ. ನೋಡೋಣ, ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಟೈಮ್ ಅಣ್ಣ, ಟೈಮ್. ಚೆನ್ನಾಗಿ ದಯಾ, ಲೇ ಕೃಪಾ, 9ನೇ ತಾರೀಕು ಕಾನ್ಸ್ಟೇಬಲ್ ಸೆಲೆಕ್ಷನ್ ಇದೆ. ಅಪ್ಲಿಕೇಶನ್ ತಂದಿದ್ದೀನಿ, ತಗೊಳ್ಳೋ, ಅಪ್ಲೈ ಮಾಡೋ. ನಮ್ಮ ಮಾವ ಮಿನಿಸ್ಟರ್ ಪಿ ಎ ಕಣೋ. ಅವ್ರ ಇನ್ಫ್ಲೂಯೆನ್ಸ್ ಇಂದ 2 ವರ್ಷದಲ್ಲಿ ಎಸೆ ಆಗ್ಬೋದು. ಲೇ ಕೃಪಾ, ಬಾರೋ. ಭಿಕ್ಷೆ ಹಾಕಕ್ ನೋಡ್ತಿದ್ಯಾ? ಕೃಪಾ, ಅಪ್ಲಿಕೇಶನ್ ಹಾಕೋ ಸಾಕು, ಮಿಕ್ಕಿಂದ ನಾನು ನೋಡ್ಕೋತೀನಿ. ಏಯ್, ನಿನ್ ಕೆಲಸ ನೋಡ್ಕೊ ಹೋಗೋ. ಕೃಪಾ, ಲೇ ಯಾಕೋ ಹಿಂಗೆಲ್ಲ ಮಾತಾಡ್ತೀಯಾ? ನಾನು ನಿನ್ ಫ್ರೆಂಡ್ ಕಣೋ. ನೀ ನನ್ ಫ್ರೆಂಡೇ ಅಲ್ಲ. ಕೃಪಾ, ಯಾಕೋ ಕೋಪ ಮಾಡ್ಕೊಂತೀಯಾ? ನನ್ನ ಹಣೆ ಬರೋ ಚೆನ್ನಾಗಿತ್ತು, ನಾನು ಪಾಸ್ ಆಗ್ಬಿಟ್ಟೆ. ನನ್ ಮಾತ್ ಕೇಳೋ ಕೃಪಾ, ನನ್ ಮಾತ್ ಕೇಳೋ. ಟೈಮ್ ವೇಸ್ಟ್ ಮಾಡಬೇಡ, ಹೋಗಲೇ. ಕೃಪಾ, ಎಸ್ ಸರ್. ಯಾವ ಹಾಸ್ಪಿಟ್ಲು? ಅಣ್ಣ, 5ನೇ ವಾರ್ಡು 4ನೇ ಬೆಡ್ಡು, ಬೇಗ ಬಂದ್ಬಿಡಿ. ಯಾರೋ ರೋಡಿಗಳು ಬರ್ತಿದ್ದಾರೆ ನೋಡಿ ಸರ್. ಇವ್ನ ಎತ್ತೋಕೆ ಯಾರೋ ರೋಡಿಗಳು ಬಂದಿದ್ದಾರೆ. ನಮ್ಗೆ ಯಾಕೆ ಬೇಕು? ಬನ್ನಿ ಸರ್, ಟೀ ಕುಡ್ಕೊಂಬರೋಣ. ಏಯ್ ಹೋಗ ಸರ್, ನೀವೇನು ಹೊಸಬ್ರು, ಈ ರೌಡಿಗಳ ವಿಷಯ ನಿಮಗೇನು ಗೊತ್ತಿಲ್ಲ. ಬನ್ನಿ ಮಳೆ ಬರ, ನೀವು ಅನ್ಭವಿಸಿ. ಹೋಗ್ರ ಆಚೆ ಅಲ್ಲ, ಕಳ್ಸ್ಕೊಡ್ರ. ಏಯ್, ಯಾರೋ ನೀವು? ನಾವ ಆಮೇಲೆ ಹೇಳ್ತೀನಿ. ಪೊಲೀಸಪ್ಪ, ಈ ಗಜ್ಜಿ ಲೆಕ್ಕನ ಚುಕ್ತ ಮಾಡ್ಬೇಕು ಅಂದ್ರೆ ಇವನ್ ಎತ್ತಬೇಕು. ಅಷ್ಟ್ರಲ್ಲೊಂದು ಟೀ ಕುಡ್ಕೊಂಬ ಹೋಗು. ಫಸ್ಟ್ ನನ್ನನ್ನೆತ್ತಿ, ಆಮೇಲೆ ಈ ಮಗುನೆತ್ತಿರಂತೆ. ನೀನು
ನಿಂಗೊಂದು ವಿಷಯ ಗೊತ್ತಾ? ಸತ್ಯ ಹಾಸ್ಪಿಟಲ್ ರೌಡಿಗಳಿಗೆ ಹೊಡೆದಾಕ್ಬಿಟ್ಟಂತೆ. ನಮ್ಮ ಅಪ್ಪನ ಸ್ಟೇಷನ್ ಇದೇ ದೊಡ್ಡ ನ್ಯೂಸ್. ವೈದ್ಯ ಫೋನ್ ಮಾಡಿ ಹೊಗಳಿದ್ರಂತೆ. ಹೌದಾ ಅಮ್ಮ? ನಾನ್ ಏನ್ ಹೇಳ್ದೆ ಅಂತ ಈಗ ಸಣ್ಣ ಸಣ್ಣದಕ್ಕೂ ಕೋಪ ಮಾಡ್ಕೋತೀಯ? ನಾನ್ ಏನೇ ಹೇಳಿದ್ರು ತಪ್ಪು ತಿಳ್ಕೊತೀಯ. ಟಿವಿ ಆಫ್ ಮಾಡು ಅಂತ ಯಾಕೆ ಹೇಳ್ತೀಯ? ಸುಮ್ನೆ ನೆಲ ಒರ್ಸೋ ಅಷ್ಟೇ. ಬೆಳಗ್ಗಿಂದ ಕೂತ್ಕೊಂಡು ಟಿವಿನೇ ನೋಡ್ತಾ ಇದ್ರೆ ಹೊರಗೆ ಹೋಗಿ ಏನಾದ್ರು ಕೆಲಸ ಮಾಡುತ್ತಾನೆ. ಮನೇಲೆ ಕೂತ್ಕೊಂಡು ಹೇಳು ಏನ್ ಹೇಳ್ಬೇಕು ಅಂತಿದ್ಯಾ? ಮನೇಲೆ ಕೂತ್ಕೊಂಡು ಬಿಟ್ಟಿ ತಿಂತಾ ಇದೀನಿ ಹೇಳ್ಬೇಕು ಅಂತಿದ್ಯಾ? ಇನ್ನೇನೋ ಮತ್ತೆ ಎದುರುಗಡೆ ಮನೆ ಹುಡುಗನ್ ನೋಡು, ಇಡೀ ಕಾಲನಿ ಅವನನ್ನ ಹೊಗಳ್ತಾ ಇದೆ. ನೀನು ಇದೀಯಾ? ಅವನ ನನಗೆ ಕಂಪೇರ್ ಮಾಡ್ಬೇಡ ಅಂತ ಎಷ್ಟು ಸಾರಿ ಹೇಳೋದು? ಲೇ, ಅವನಿಗೆ ನಿನ್ನ ಕಂಪೇರ್ ಮಾಡ್ತಾ ಇಲ್ಲ ಕಣ. ಸುಮ್ಮನೆ ಇರೋ ಬದಲು ಏನಾದ್ರೂ ಓದು ಅಂತ ಹೇಳ್ತಿದ್ದಾಳೆ. ಏನ್ ಓದೋದ್ ಮಣ್ಣು? SI ಎಕ್ಸಾಮ್ ಬರೆಯೋದಕ್ಕೆ ಇನ್ನು 3 ವರ್ಷ ಬಾಕಿ ಇದೆ. ಸರಿಯಪ್ಪ, ಅಟ್ಲೀಸ್ಟ್ ಕಾನ್ಸ್ಟೇಬಲ್ ಪೋಸ್ಟ್ ಗಾದ್ರೆ ಅಪ್ಲೈ ಮಾಡಯ್ಯ. ಏನು ಹೆಡ್ ಕಾನ್ಸ್ಟೇಬಲ್ ಗೆ SI ಗಳಿಗೆ ಸಲ್ಯೂಟ್ ಹೊಡಿ ಅಂತ ಹೇಳ್ತೀರಾ? ಅದಕ್ಕಿಂತ ಸಾಯೋದೇ ವಾಸಿ. ಲೋ ಕೃಪಾ, ನಿಮ್ಮಪ್ಪ ಸಲ್ಯೂಟ್ ಹೊಡೆದೆ ತಿಂಗಳಿಗೆ 10,000 ತರ್ತಾರೆ. ನಿನ್ನಿಂದ ಈ ಮನೆಗೆ ಒಂದ್ ನಯಾ ಪೈಸದಷ್ಟು ಉಪಯೋಗ ಇದೆಯಾ? ದೊಡ್ಡದಾಗಿ ಮಾತಾಡ್ತಾನೆ. ಲೇ ಕೃಪಾ, ಲೇ ಕೃಪಾ, ಹೇಗಾಗೋದ ನೋಡ್ರಿ ನಾನು. ಗುಡ್ ಮಾರ್ನಿಂಗ್ ಮಗ. ಇದು ಈವ್ನಿಂಗ್, ಮಾರ್ನಿಂಗ್ ಅಲ್ಲ. ಲೇ, ನಿಮ್ಗೆಲ್ಲ ಒಂದ್ ವಿಷಯ ಗೊತ್ತಾ? ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ನಮ್ ಸತ್ಯ ಹೀರೋ ಆಗ್ಬಿಟ್ಟ. ನಾವು ಕೃಪನ್ ಬದಲು ಮಿಸ್ ಆಗಿ ಸತ್ಯ SI ಆದ ಅನ್ಕೊಂಡ್ವಿ. ಆದ್ರೆ SI ಆಗೋಕೆ ಸತ್ಯನೇ ಲಾಯಕ್ ಕಂಡ್ರು. ಸತ್ಯ ಇದೇ ತರ ದಿನಕ್ಕೊಬ್ಬ ರವಡಿನ ಧೂಳೆ ಬುಲ್ತಾ ಇದ್ರೆ ಬೇಗ ಕಮಿಷನ್ ಅನ್ನ ಬರ್ತಾನೆ. ಸೈಡ್ಸ್ ಏನ್ ಹೇಳಿಲ್ವಾ? ಸೈಡ ಲೇ, ಈ ಸೈಡು ಕೃಪಾ ಇರ್ಬೇಕಾಗಿತ್ತು, ಆ ಸೈಡು ಸತ್ಯ ಇರ್ಬೇಕಾಗಿತ್ತು. ಮಧ್ಯ ಟೈಮು ಎಡವಟ್ ಮಾಡ್ಬಿಡ್ತು ಕಂಡ್ರಲ್ಲಿ. ಮಾಮ ಇವಾಗ ರಾನೆ ಕಂಡ್ರು ಕುಡಿಯೋದು. 4 ಜನನ ಮುಚ್ಕೊಂಡು ಎದ್ದೋಗ್ರು. ಯಾಕೋ ನಿಜ ಹೇಳಿದ್ರೆ ಕಿಕ್ಕಿಡಿಯುತ್ತ? ಏ, ಮಾಮಗೆ ಸತ್ಯ ಅನ್ಕಂಡ್ರೆ ಹೊಟ್ಟೆ ಉರಿ ಕಂಡ್ರು. ಹೇಳಿ ರಮಣ, ಏನಾಯ್ತು? ಯಾಕೆ ನಿಂಬಾರಲ್ ಗಲಾಟೆನಾ? ಸರಿ ಬಂದೆ. ಸತ್ಯ ನೋಡ ಕೊಡ್ತಾವನೆ, ಎಲ್ಲೋ ನೋಡ ಕುಡಿತ ಕೂತವನೆ. ಏನ್ರು ಅರೆಸ್ಟ್ ಮಾಡ್ಸೋದಿಕ್ಕೆ SI ಕರ್ಕೊಂಡ್ ಬಂದ್ರಾ? ಲೇ ರಾಸ್ಕಲ್, ನಾನ್ ನಿನ್ ಫ್ರೆಂಡ್ ಕಣೋ. ಏನಾಯ್ತು ನಿನ್ಗೆ? ಇವ್ನ್ ಮುಖ ನೋಡ ಹೆಂಗ್ ಹೊಡ್ದಿದ್ಯಾ? ನೋಡೋ ಇಲ್ಲಿ, ನಿನಗ್ ನನ್ ಮೇಲೆ ತಾನೆ ಕೋಪ? ನನ್ಗುಳಿ. ಏಯ್, ಯಾಕೊಂಡು ಹೋಗ್ತ್ಯಾ? ಇನ್ನೊಂದ್ಸಲಿ ನಕ್ಕರೆ ಜೈಲಿಗೆ ಹಾಕಿ ಬೆಂಡೆತ್ ಬಿಡ್ತೀನಿ ನಿನ್ಗೆ. ಜೈಲ್ಗೆ ಹಾಕ್ತೇನೋ? ಹಾಕೋ, ಬೆಂಡತ್ತೇನೋ? ಎತ್ತ ಮುಟ್ಟ, ದಮ್ ಇದ್ರೆ ಮುಟ್ಟ. ಬಾಯ್ ತಪ್ಪಿ ಛೇ, ಹೋಗ. ಗೊತ್ತು, ಈ ದಯ ನಿನಗೆ ಇನ್ನೂ ಗೊತ್ತಿಲ್ಲ. ನಮ್ಗೇನೆ ಸ್ಪೆಷಲ್ ಏನಾದ್ರು ಮಾಡೋಕಿಲ್ವೇನೆ? ಅಪ್ಪ, ನೀವ್ ಊಟ ಮಾಡಿದ್ರಾ? ನೀನು ಊಟ ಮಾಡಪ್ಪ, ನಾನು ಆಮೇಲೆ ಮಾಡ್ತೀನಿ. ತಾರಾ, ಫೋನ್ ಕೊಡು. ನೀನು ಊಟ ಮಾಡಪ್ಪ, ಕೊಡಮ್ಮ ಇಲ್ಲಿ. ಹಲೋ ಸರ್. ಹೌದಾ ಸರ್? ಓಕೆ ಸರ್, ಆಯ್ತು ಸರ್. ಊಟ ಮಾಡು. ಏ ಸತ್ಯ, ಏನ್ ಮಾಡ್ತಿದ್ಯಾ? ಹಾಸ್ಪಿಟಲ್ ಗಜನ್ನ ಮರ್ಡರ್ ಮಾಡಿದ್ರಂತಪ್ಪ. ಅಪ್ಪ, ಅವ್ನ್ 10 ತಿಂಗಳು ಮಗು ಇದೆಯಪ್ಪ.
ಸತ್ಯ ನೀನು ಹುಷಾರಾಗಿರ್ಬೇಕಪ್ಪ. Kirti, sir. it is a close range shot. Yes, sir. What is the machinery? ಪಿಸ್ತೂಲ್ ಇರ್ಬೇಕು. ನಾಳೆ ಕನ್ಫರ್ಮ್ ಆಗುತ್ತೆ ಸರ್. Victim's backstory? ಹೆಸರು ಗಜ್ಜಿ ಅಲಿಯಾಸ್ ಗಜೇಂದ್ರ. 37 years old. ಹುಟ್ಟಿದ್ದು ಮೈಸೂರು. ಓದಿದ್ದು 8th ಸ್ಟ್ಯಾಂಡರ್ಡ್. 8 ವರ್ಷ ಜೈಲಲ್ಲಿದ್ದ. ನೊಟೋರಿಯಸ್ ಫಾರ್ ಆರ್ಮ್ಡ್ ರಾಬರಿ. ಬಳ್ಳಾರಿ ಜೈಲಿಂದ ಹೋದ ತಿಂಗಳು ರಿಲೀಸ್ ಆಗಿದೆ ಸರ್. ಓಕೆ. ಇವನಿಗೆ ಯಾರ್ಯಾರು ಲಿಂಕ್ ಇದ್ದಾರೆ? ಅಗ್ರಹಾರದ ಸೂರಿ ಗ್ಯಾಂಗ್, ಭೂಪತಿ ಅಲಿಯಾಸ್ ಚಪ್ಪೆ. ಯಾರವರು? ಹೂ ಆರ್ ದೇ? ಸೂರಿ ಮೊಸಾಯಿಕ್ ಮೆಷಿನ್ ಕಾಂಟ್ರಾಕ್ಟರ್, ಬೆಳ್ಳಾರಿ ಜೈಲ್ನಲ್ಲಿದ್ದಾನೆ. ಅವನ ಮೇಲೆ ಮರ್ಡರ್ ಕೇಸ್ ಇದೆ. ಚಪ್ಪೆ ಫಿಶ್ ಡೀಲರ್, 4 ವರ್ಷದಿಂದ ಜೈಲಲ್ಲಿದ್ದ. ರೀಸೆಂಟ್ ಆಗಿ ರಿಲೀಸ್ ಆಗಿದ್ದಾನೆ ಸರ್. ಅವರಿಗೆ ಇವನನ್ನು ಕೊಲ್ಲೋ ಉದ್ದೇಶ ಏನಿತ್ತು? ಸರ್, ಬೆಳಗ್ಗೆ 8 ಗಂಟೆಗೆ ಅಟ್ಯಾಕ್ ಮಾಡಿದ್ದಾರೆ, ಮತ್ತೆ 11 ಗಂಟೆಗೆ ಅಟೆಂಪ್ಟ್ ಮಾಡಿದ್ದಾರೆ, ಸಂಜೆ ಸಾಯಿಸಿದ್ದಾರೆ. ಅವ್ರ ಉದ್ದೇಶ ಇವನ್ ಸಾಯ್ಬೇಕಿತ್ತು. ಇವನ್ ಬದುಕಿದ್ರೆ ಅವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾ ಇದ್ರು. ಕೀರ್ತಿ, ಸರ್, ವಾಟ್ ಇಸ್ ಯುವರ್ ನೆಕ್ಸ್ಟ್ ಮೂವ್? ವಿ ಗೋಯಿಂಗ್ ಟು ಗೆಟ್ ಚಪ್ಪೆ ಫಸ್ಟ್ ಸರ್. ಸತ್ಯ. Kirti, sir. I want each and every detail about this case immediately. Yes, sir. You can call me at any time. Yes, sir. ಬಿಡಿಮಾ ಬಿಡಿ, ಪ್ಲೀಸ್ ಬಿಡಿ, ಬಿಡಿಮಾ. ಇವರು ಟ್ರೈನಿ ಎಸ್ಐನಾ? Yes, sir. His name is Satyamurthy. DG has recommended this case to you. Do you know why? I know, sir. It looks like a gang's network. Yes, sir. We'll catch him soon, sir. Will you? I'll do my best. I'll be waiting for your call. Sure, I'll call, sir. Catch them soon. Yes, sir. Sir. ನೀವು ಹೊಡೆದಿದ್ದ 4 ಜನದಲ್ಲಿ ಒಬ್ಬ ನಿಮ್ ಜೊತೆ ಮಾತಾಡಿದಾನೆ. ಅವನ ವಾಯ್ಸ್ನ ನೀವು ಐಡೆಂಟಿಫೈ ಮಾಡ್ತೀರಾ? ಎಸ್ ಸರ್. ಗುಡ್. ಬೈ ದ ವೇ, ಐ ಆಮ್ ಕೀರ್ತಿರಾಜ್ ಫ್ರಮ್ AGW. Come on. ಇವತ್ತು ಏನ್ ಮೀನ್ ಬಂತಮ್ಮ? ಶಾಡೆ ಮೀನು ಸರ್. ಎಷ್ಟೊತ್ತಿಗೆ ಬಂತು? 6 ಗಂಟೆಗೆ ಬಂತು. ಇದು ಯಾವ ಮೀನಮ್ಮ? ಶಾಡೆ ಮೀನಲ್ಲಿ ಸ್ಪೆಷಲ್ ಮೀನು. ಇಲ್ಲಿ ಯಾರಿಗಾದ್ರೂ ಮುಖ ಮೂತಿ ಗೇಟ್ ಬಿದ್ದಿದ್ಯಾ? ನೀವೇನ್ ಮೀನ್ ಕೊಂಡ್ಕೊಳಕ್ ಬಂದಿದ್ದೀರಾ? ಇಲ್ಲ, ಮೀನ್ ಹಿಡಿಯೋದಕ್ಕೆ ಬಂದಿದ್ದೀನಿ. ಚಪ್ಪೆ, ಬಾ. ನಿಂಗೊಂದು ವಿಷಯ ಗೊತ್ತಾ? ನಿನ್ನೆ ಗಜೇಂದ್ರ ನಿನ್ನ ಮೀಟ್ ಮಾಡಿದ್ಮೇಲೆ ಯಾರೋ ಅವನ್ನ ಅಟ್ಯಾಕ್ ಮಾಡಿದ್ದಾರೆ. ಅವನು ಬಚಾವಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಅವನ್ನ ರಾತ್ರಿ ಪಿಸ್ತೂಲಲ್ಲಿ ಶೂಟ್ ಮಾಡಿದ್ದಾರೆ. ಪಿಸ್ತೂಲ್ ಅಲ್ಲ, ನಮ್ಮ ಮುಂದೆ ಬಚ್ಚ ಸರ್. ಅವನು ಯಾವ್ದಾದ್ರು ಚಾಕೋಲ್ ಚುಚ್ಚಿದ್ರೆ ಸಾಕಾಗಿತ್ತು, ಶೂಟ್ ಮಾಡಿ ಅವನು ಹೀರೋ ಮಾಡ್ಬಿಟ್ರು. ಯಾರು ಮಾಡಿದ್ದು? ಅದನ್ನ ಈ ಕಂಡು ಹಿಡಿತಾ ಇದ್ದೀರಲ್ಲ. ಹೇ ಚಪ್ಪೆ, ಪಿಸ್ತೂಲಲ್ಲಿ ಶೂಟ್ ಮಾಡಿದ್ರು ಗಜ್ಜಿ ಬಚಾವಾಗ್ಬಿಟ್ಟ. ಹೌದಾ? ಇನ್ಮೇಲಾದ್ರೂ ಹುಷಾರಾಗಿರ ಕೇಳಿ. ಇಲ್ಲಿ ಯಾವ್ದಾದ್ರು ವಾಯ್ಸ್ ಐಡೆಂಟಿಫೈ ಮಾಡಿದ್ರ? ಕೂತ್ಕೋ. ಸೀನಾ, ಇವ್ರು ಲೋಕಣ್ಣ, ಇವನ್ ದಯ, ನಮ್ ದಯ. ಲೋಕಣ್ಣ, ಇವನ್ ಸೀನಾ, ಗಜಿ ನಾದ್ನಿ ಗಂಡ. ಇವನೇನಾದ್ರೂ ಮೆಸೇಜ್ ಕೊಡದೆ ಹೋಗಿದ್ರೆ ಗಜಿ ಇಷ್ಟೊತ್ತಿ ನಮ್ಮನ್ನು ಮುಗಿಸ್ಬಿಡ್ತಿದ್ದ. ಗಜ್ಜಿ ಎಷ್ಟು ಡಿಮ್ಯಾಂಡ್ ಮಾಡ್ದ? 15 ಲಕ್ಷ. 15 ಲಕ್ಷ ಎಲ್ಲಿಂದ ತಂದ್ಕೊಡ್ತಾನೆ? ಅವನ ಹತ್ರ ಇದ್ದಿರ್ತಾನೆ ತಂದ್ಕೊಡಕ್ಕೆ, ಇಲ್ಲ ಅಂದ್ರೆ ಪೊಲೀಸ್ ಹತ್ರ ಹೋಗ್ತಾನೆ. ಒಂದು ಕೆಲಸ ಮಾಡು, 10 ಲಕ್ಷ ರೂಪಾಯಿ ಕೇಳು, ನಾಳೆ ತಂದ್ಕೊಡಕ್ ಕೇಳು. ಬೆಳಗ್ಗೆ ತಂದ್ಕೊಟ್ರೆ ಪಾರ್ವಾಳನ ಹಾರ್ ಬಿಟ್ಬಿಡೋಣ. ಅವನಿಗೆ ಫೋನ್ ಮಾಡು. ಹಲೋ, ಮೋಹನ್ ಅವ್ರ ತಾನೆ?
ಸರ್ ಅದೇ ನಾನು ಬೆಳಿಗ್ಗೆ ಮಾತಾಡಿದ್ನಲ್ಲ ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 15 ಬೇಡ ಸರ್, 10 ಸಾಕು. ಪೊಲೀಸ್ ಗಿಲೀಸ್ ಅಂತ ಹೋಗಿಲ್ಲ ತಾನೇ? ಪೊಲೀಸ್ ಹತ್ರಕ್ಕೆ ಹೋದ್ರೆ ನಿಮ್ಮ ಮಗಳು ನಿಮ್ಗೆ ಸಿಗಲ್ಲ, ಸರಿನಾ? ನಾಳೆ ಬೆಳಿಗ್ಗೆ ದುಡ್ಡು ತಗೊಂಡು ಎಲ್ಲಿ ಬರಕಿಲ್ಲ ಸರ್. ಕೊಡ. ರಾಜಾಜಿನಗರದಲ್ಲಿ ನವರಂಗ್ ಟಾಕೀಸ್ ಇದೆ ಗೊತ್ತಾ? ಅಲ್ಲಿಗೊಬ್ಬ ಹೆಲ್ಮೆಟ್ ಹಾಕೊಂಡ್ ಬರ್ತಾನೆ, ನಿಮ್ಮನ್ನ ಬ್ಲಾಕ್ ಟಿಕೆಟ್ ಇದೆಯಾ ಅಂತ ಕೇಳ್ತಾನೆ. ಅವನ ಕೈಗೆ ನೀವು ಹಣ ಕೊಡಿ. ಪ್ಲಾಸ್ಟಿಕ್ ಕವರ್, ಬ್ಲಾಕ್ ಕವರ್ ಅಲ್ಲಿ ಹಣ ಕೊಡಬೇಕು. ನೀವು ರೆಡ್ ಶರ್ಟ್ ಹಾಕೊಂಡೇ ಬರಬೇಕು. ಜ್ಞಾಪಕ ಇಟ್ಕೊಳ್ಳಿ. ನಾನು ಹೇಳಿದಾಗೆ ಕರೆಕ್ಟ್ ಆಗಿ ನಡೆದ್ರೆ ನಿಮ್ಮ ಮಗಳು ನಿಮ್ಮ ಮನೆಗೆ ಸೇಫ್ ಆಗಿ ಬಂದು ಸೇರ್ತಾಳೆ. ಎಲ್ಲ ಪಕ್ಕಾ ಪ್ರೋಗ್ರಾಮ್. ಓಕೆ ಮೋಹನ್ ಸರ್, ತಿರ್ಗಾ ಹೇಳ್ತಾ ಇದ್ದೀನಿ, ಏನನ್ನ ಡಬಲ್ ಗೇಮ್ ಮಾಡಿದ್ರೆ ನಿಮ್ಮ ಮಗಳು ನಿಮಗೆ ಸಿಗಲ್ಲ, ಸರಿನಾ? ಫೋನ್ ಇಡ್ತಾ ಇದ್ದೀನಿ. ಸರ್, ಟಿಕೆಟ್ ಕೇಳಿದ್ದಕ್ಕೆ ಅವನ್ ಕವರ್ ಕೊಟ್ಟ. ಏನೋ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಿ. ಇದೇ ನಿನ್ ಕೆಲಸ, ಬಾ. ಇವ್ರೇ ಸರ್. ಏನ ಏನ್ ನಿನ್ ದಿನ ಇದಾಗೋಯ್ತಲ್ಲ? ನಿನ್ನೆ ಕೇಳ್ತಾ ಇರೋದು. ನೀನ್ ಕೇಳಿದ ಬ್ರ್ಯಾಂಡ್ ಇಲ್ಲ ಅಂದ, ಅದಕ್ಕೆ ಹೊಡೆದ್ಬಿಡೋದಾ? ಏಯ್ ಹೋಗ. ಏನೋ ನನ್ಗೂ ಹೋಗುಂತ್ಯ? ಎದಳ ಎದಳ ಮೇಲೆ ಆಗಲ್ಲ. ಏನೋ ಮಾಡ್ತೀಯಾ? ಏನೋ ಕಿತ್ಕೋತ್ಯಾ? ಏಯ್ ಹೋಗಲೇ. ಸತ್ಯ ಸಾಹೇಬ್ರು ಬರ್ಲಿ ಇರೋ, ಅವ್ರಿಗೆ ಹೇಳ್ತೀನಿ. ಸತ್ಯನ ಅವನ್ ಏನೋ ಮಾಡ್ಕೊತ ನಂಗೆ. ಯಾವ ಏರಿಯಾ ಹುಡುಗ? 1 ನಿಮಿಷ ಇರು. ಏ ಸತ್ಯ, ಬಾಯಿಲೆ. ಸರ್, ನಿಮ್ಮ ಕಾಲೋನಿಯಲ್ಲಿ ಯಾರಾದ್ರೂ ಕೃಪಾ ಅಂತ ಇದಾನೆ ಸರ್. ಸರ್, ಏನಾಯ್ತು ಸರ್? ಆ ನನ್ನ ಮಗ ನಿನಗ್ ಗೊತ್ತಾ ಇಲ್ವಾ ಅಷ್ಟ್ ಹೇಳು ಸಾಕು. ಗೊತ್ತು ಸರ್. ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ಅವನ್ ಎಸ್ ಐ ಆಗ್ಬಿಟ್ರೆ ನನ್ ಕೈಲಿ ಏನು ಮಾಡಕ್ಕಾಗಲ್ವಾ? ಏನು ಮಾಡಕ್ಕಾಗಲ್ಲ. ಯಾಕೆ ನಗ್ತಾ ಇದ್ದೀರಾ? ನಗು ಬಂತು, ನಗ್ತಾ ಇದ್ದೀನಿ. ಅದೇ ಯಾಕೆ ಅಂತ. ಅವನ್ ಮನ್ಸ್ ಮಾಡಿದ್ರೆ ನಿನ್ನ ನಡು ರೋಡಲ್ಲಿ ಸುಟ್ತಾನೆ, ನೀನ್ ಅವನ್ನ ಸುಡಕ್ಕಾಗತ್ತಾ? ಸತ್ಯ ನಿಮ್ಮ ಕಾಲೋನಿಲಿ ಯಾಕೆ ಹೊಡ್ದ? ನಾ ಹೇಳಿದ್ರೆ ನೀನ್ ನಂಬಲ್ಲ. ಒಂದ್ ಹುಡುಗಿ ಸ್ನಾನ ಮಾಡ್ಬೇಕಾದ್ರೆ ಕದ್ ನೋಡ್ದೆ. ಏನು? ನಮ್ ಕಾಲೋನಿಲ್ಲ? ಯಾರೋಡು? ಸತ್ಯನ್ ತಂಗಿ ತಾರನ. ತಾರ ನಿಮ್ಗೆ ಗೊತ್ತಾ? ಅವಳು ಮೈ ಮೇಲೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ನಿಂಗೆ ಹೇಳ. ಸತ್ಯನ್ನ ಶೂಟ್ ಮಾಡ್ತೀಯಾ? ನನ್ನ ಕೈ ಗನ್ ಸಿಕ್ಕಿದ್ರೆ ಶೂಟ್ ಮಾಡೇ ಬಿಡ್ತೀನಿ. ಸರ್ ಅವರೇ ಸರ್. ಏನ ನಿನ್ನ ಹೆಸರು? ದಯಾ. ನಿನ್ನ ಹೆಸರು? ಕೃಪಾ. ಬಾ. ಎಲ್ಲಿಗೆ ಹೇಳ ಮೇಲೆ ಹೇಳ್ತೀನಿ ಬಾರಯ್ಯ. ನಡಿಯ, ಹೇಳ್ತೀನಿ. ಸರ್, ಸತ್ತಿರೋ ಗಜ್ಜಿನ ಈ ಹುಡುಗಿನ ಕಿಡ್ನಾಪ್ ಮಾಡಿದ್ನಂತೆ. ಹುಡುಗಿ ಅವನ್ ಫೋಟೋ ನೋಡಿ ಐಡೆಂಟಿಫೈ ಮಾಡಿದಾಳೆ ಸರ್. I'm so proud of you, my child. ಅವ್ರನ್ನ ಬೇಗ ಹಿಡೀರಿ ಸರ್.
ನಂತರ ಬೇರೆ ಯಾವ ಹುಡ್ಗಿರ್ಗೂ ಇನ್ಮೇಲೆ ಯಾವ್ದಕ್ಕೂ ನೀವು ಸ್ಟೇಷನ್ ಬರೋ ಅಗತ್ಯ ಇಲ್ಲ. ಹಾಗೇನಾದ್ರೂ ಇದ್ರೆ ನಾನೇ ನಿಮ್ ಮನೆಗೆ ಬರ್ತೀನಿ, ಆಯ್ತಾ? ಟೇಕ್ ಕೇರ್. ಆಯ್ತು ಸರ್. ಬಿಡ್ ಬಾಬಾ. ಸತ್ಯ ನನ್ ಜೊತೆ ಬಾ. ಈ ಕೇಸ್ ಮುಗಿಯೋವರೆಗೂ ಸತ್ಯ ನನ್ ಜೊತೆ ಇರ್ಲಿ. ಗಜ್ಜಿನ ಕೊಲೆ ಮಾಡಿದವನ್ ವಾಯ್ಸ್ನ ಸತ್ಯನೇ ಐಡೆಂಟಿಫೈ ಮಾಡಕ್ ಸಾಧ್ಯ. ನಾನ್ ಬೇಕಾದ್ರೆ ಐಜಿಂದ ಅಪ್ರೂವಲ್ ಲೆಟರ್ ತರ್ತೀನಿ. ಅದೆಲ್ಲ ಏನು ಬೇಡಿ ಸರ್, ಕರ್ಕೊಂಡು ಹೋಗಿ. ಥ್ಯಾಂಕ್ ಯು. ಸರ್ ಒಂದ್ ನಿಮಿಷ ಸರ್. ಓ ಕೃಪಾ ಅಂದ್ರೆ ಇವನೇನಾ? ಕರ್ಕೊಂಡು ಹೋಗ್ರಿ ಒಳಗಡೆ. ಸರ್ ಏನೋ? ಕೃಪಾ ನನ್ನ ಫ್ರೆಂಡು ಸರ್, ತುಂಬಾ ಒಳ್ಳೆ ಹುಡುಗ ಸರ್. ಗದರಿಸ್ಬಿಟ್ಟು ಕಳಿಸ್ಬಿಡಿ ಸರ್. ಇನ್ಮೇಲೆ ಏನು ತಪ್ಪು ಮಾಡ್ದಂಗೆ ನಾನು ನೋಡ್ಕೊಂತೀನಿ ಸರ್. ಆಯ್ತಾಯ್ತು, ನಿನಗೆ ಟೈಮ್ ಆಯ್ತು, ಹೋಗ್ಬೋದು. ಪ್ಲೀಸ್ ಸರ್. ಒಂದ್ಸಲ ಹೇಳಿದ್ರೆ ಅರ್ಥ ಆಗೋಲ್ವಾ? ಹೋಗ್ರಿ. ಸತ್ಯ ಹೊರಡೋಣ. ನೀನೇನೋ ಬಾರ್ನಲ್ಲಿ ಹೀರೋಯಿಸಂ ತೋರಿಸಿದ್ದು, ನೀನು ಸತ್ತಿನ ಫ್ರೆಂಡಾ? ಅದಕ್ಕೆ ಅವನು ನಿನ್ನನ್ನ ಭದ್ರವಾಗಿ ನೋಡ್ಕೋ ಅಂತಾನೆ. ಏಯ್, ಪೊಲೀಸ್ನವನ ಮಗ ಅಂದ್ರೆ ನೀನೇನು ದೊಡ್ಡ ಲಾರ್ಡ್ ಅಂತ ತಿಳ್ಕೊಂಡಿದ್ಯಾ? ತಕ್ಕಳಪ್ಪ, ನಮಗೆ ಹಲ್ವಾನಾ? ಏನೋ ಅದು? ಏಯ್, ಒಂದು ಬಿಟ್ರೆ ಕರಾಟೆ ಬೇರೆ ಕಲ್ತಿದ್ಯಪ್ಪ ನೀನು. ಇರು. ಸೀನಿಯರ್ಸ್ ಎಲ್ಲ ಟ್ರೈನಿಯರ್ಸ್ಗಳನ್ನ ಹೀಗೆ ಟ್ರೀಟ್ ಮಾಡೋದು. ಅದಕ್ಕೆ ನೀನ್ ಯೂನಿಫಾರ್ಮ್ ಅಲ್ಲಿ ಇದ್ರೂ ಸರಿಯಾಗಿ ಮರ್ಯಾದೆ ಕೊಡಲ್ಲ. ಸತ್ಯ ಯಾಕೆ, ಏನಾಯ್ತು? ಸರ್ ಯಾಕೋ ಮೈ ಹುಷಾರಿಲ್ಲ, ನಾನು ಮನೆಗೆ ಹೋಗ್ತೀನಿ. ಮೊದ್ಲೇ ಹೇಳ್ಬೋದಾಗಿತ್ತಲ್ಲ. ಹೇ ಸತ್ಯ, ತೋಳಿ. ಕೃಪಾ, ಅಯ್ಯೋ ಕೃಪಾ, ಏನಾಯ್ತು? ಏನೋ ಇದಲ್ಲ? ಕೃಪಾ ಬಾರೋ. ಅಯ್ಯೋ ಹೇಳು. ಕೃಪಾ ಸರ್, ಅವ್ನು ನನ್ನ ಫ್ರೆಂಡು ಸರ್. ಅವ್ನ್ ಯಾಕೆ ಕೊಡಿದ್ರಿ? ಯಾಕೆ ಹೊಡೆದ್ನಾ? ಹೊಟ್ಟಿ ಮಗ ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ಅಷ್ಟ್ರಲ್ಲಿ ಅವರ ಅಪ್ಪ ಅಲ್ಲಿಗೆ ಬರದೇ ಹೋಗಿದ್ರೆ ಅವನ್ನಲ್ಲೇ ಹೂತ್ ಹಾಕ್ಬಿಡ್ತಾ ಇದ್ದೆ. ರೀ, ಅವನ ಮೇಲೇನಾದ್ರೂ FIR ಫೈಲ್ ಮಾಡಿದ್ರಾ? ಕೃಪಾ, ಅಯ್ಯೋ ಕೃಪಾ, ಕೃಪಾ, ಅಯ್ಯೋ ಕೃಪಾ. ಅಮ್ಮ, ಯಾಕೆ? ಏನಾಯ್ತು? ನೋಡ್ಲಿ, ಹೋಗಮ್ಮ, ನೋಡ್ಲಿ ಬಿಡು. ನನ್ ಫ್ರೆಂಡ್ ನನಗೆ ಏನ್ ಮಾಡ್ದ ಅಂತ ಎಲ್ರು ನೋಡ್ಲಿ. ಹೋಗಮ್ಮ ನೀನು, ಹೋಗು. ಏನ್ ಮಾಡ್ದ ಅಂತ ಕಾಲಲ್ಲಿ ಇವರೆಲ್ಲ ನೋಡ್ಲಿ. ಬಿಡಮ್ಮ, ಹೋಗಮ್ಮ ನೀನು, ಹೋಗಮ್ಮ, ನನ್ ಬಿಡಮ್ಮ, ಹೋಗಮ್ಮ ನೀನು. ಅಕ್ಕ, ಅವನ್ ಬಂದ. ಎಲ್ಲವನು ಎಲ್ಲಿ? ಬಾಪ್ಪ, ಎಷ್ಟಾದ್ರೂ ಸಾಹೇಬ್ರು ತಾವು. ಬನ್ನಿ, ದೊಡ್ಡ ನಮಸ್ಕಾರ ನಿಮಗೆ. ಏನೋ ಪಾಪಿ, ತುಂಬಾ ನೆಮ್ಮದಿಯಾಗಿರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ಯಾ? ನಾಶ ಆಗೋಗ್ತೀಯ ಕಣೋ ಪಾಪಿ, ಸರ್ವನಾಶ ಆಗೋಗ್ತೀಯ. ನೋಡಿ ಅಕ್ಕ, ನನಗಿರೋ ಒಬ್ಬನೇ ಒಬ್ಬ ಮಗನ ಬೀದಿಲಿ ಬೆತ್ತಲೆ ನಡ್ಕೊಂಡ್ ಬರೋ ಹಾಗೆ ಮಾಡಿದಾನೆ ಈ ಪಾಪಿ. ಎಷ್ಟು ಅವಮಾನ ಆಯ್ತು ಗೊತ್ತಾ ಅವನಿಗೆ? ನನ್ನ
ನನ್ನ ಹೊಟ್ಟೆ ಉರಿತಾ ಇದೆ ಕಣೋ. ತಾಯಿ ಕರಳು ಏನು ಅಂತ ಈಗ ನಿನಗ್ ಗೊತ್ತಾಗಲ್ಲ. ನನ್ ಶಾಪ ನಿನಗ್ ತಟ್ಟತ್ತೆ ನೋಡು, ಆಗ ಗೊತ್ತಾಗತ್ತೆ. ಕೃಪಾ ಕೃಪಾ ಅಂತ ಅವ್ನ್ ಹಿಂದೆ ಮುಂದೆ ಓಡಾಡ್ಕೊಂಡು ಅವ್ನ್ ಕೆಲ್ಸಾನು ಕಿತ್ಕೊಂಡಿದ್ದಲ್ದೆ ಅವನನ್ನ ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿಯಲ್ಲ. ದೇವ್ರ ನಿನ್ನ ಮೆಚ್ತಾನ? ಅವನನ್ ಮೂಲೆಯಲ್ಲಿ ಕೂತ್ಕೊಂಡು ಕೊರಗೋ ಹಾಗೆ ಮಾಡ್ತೀಯಲ್ಲೋ. ನನ್ ಹೊಟ್ಟೆ ಉರಿ ನಿನ್ನ ಬಿಡಲ್ಲ. ನನ್ ಶಾಪ ನಿನಗ್ ತಟ್ಟತ್ತೆ. ನೀನು ನಾಶ ಆಗೋಗ್ತೀಯ. ನಿನ್ ಇಡೀ ಕುಟುಂಬ ಸರ್ವನಾಶ ಆಗೋಗತ್ತೆ. ನಿಮ್ಮಮ್ಮ ಕೈ ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೋತಾಳೆ. ನಿನ್ ತಂಗಿ ಯಾವ ಜೊತೆನೋ ಓಡೋಗ್ತಾಳೆ. ಅವ್ರ ಜೊತೆನೂ ನೆಟ್ಟಿಗೆ ಸಂಸಾರ ಇಲ್ಲಪ್ಪ, ನಾನೇನು ತಪ್ಪು ಮಾಡಿಲ್ಲ. ನನಗ್ ಗೊತ್ತು ಕಣೋ ನೀನೇನು ತಪ್ಪು ಮಾಡಿಲ್ಲ ಅಂತ. ಒಳಗ್ ಬಾ, ಬಾರೋ. ನನ್ ಮಗ ರಾಜನ್ ತರ ಇದ್ದ, ಅವನನ್ನ ಈ ಸ್ಥಿತಿಗೆ ತಂದಿಟ್ಬಿಟ್ಟಿಯಲ್ಲೋ. ನಿಮ್ ಮನೇಲಿ ಒಂದ್ ಹೆಣ ಬೀಳ್ಲಿ, ನಿಮ್ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗ್ಲಿ, ಆಟೋ ತಗೊಂಬ ವೆಂಕಟೇಶ. ನಾನು ಎಕ್ಸಾಮ್ ಅಲ್ಲಿ ಮಾತ್ರ ಫೇಲ್ ಆದ, ನೀನು ಲೈಫಲ್ಲೇ ಫೇಲ್ ಆಗ್ತೀಯ. ನೀನ್ ಫೇಲ್ ಆಗೋ ಹಾಗೆ ನಾನ್ ಮಾಡ್ತೀನಿ. ಕೃಪಾ, ನೋಡ್ತಾ ಇರಲ್ಲ. ಬಾರ. ಅಪ್ಪ ಹೇಗಿದ್ದಾರೆ? ಇನ್ನೂ ಕಂಡ್ಬಿಟ್ಟಿಲ್ಲ. ಡಾಕ್ಟರ್ ಏನ್ ಹೇಳಿದ್ರು? ಅದೇನೋ ಅಂಜಿ ಮಾಡ್ಬೇಕಂತೆ ಮಾಮ. ಏನಂಗಂದ್ರೆ? ಆಂಜಿಯೋ ಅಂದ್ರೆ ಒಳಗಡೆ ಪೈಪ್ ಹಾಕ್ತಾರಂತೆ ಮಾಮ. ಸತ್ಯವಾಗ್ಲು ನಾನೇನು ಮಾಡಿಲ್ಲ. ನನಗ್ ಗೊತ್ತು. ನಾನು ಅವನಿಗೋಸ್ಕರ ಎಷ್ಟೊಂದು. ಅದು ನನಗ್ ಗೊತ್ತು. ಇದರಲ್ಲಿ 32,000 ಇದೆ. ಕೃಪನ್ಗೆ ನಾನ್ ಕೊಟ್ಟೆ ಅಂತ ಹೇಳದ್ ಬೇಡ. ಇನ್ನ ದುಡ್ಡು ಬೇಕಾದ್ರೆ ಅಪ್ಪನ್ಗೆ ಹೇಳಿ ಅರೇಂಜ್ ಮಾಡಿಸ್ತೀನಿ. ಭಿಕ್ಷೆ ಬೇಡ್ತಾ ಇದ್ದೇನೆ. ಅಲ್ಲ ಅಣ್ಣ, ನನ್ ಮಾತ್ ಕೇಳೋಣ. ಅನ್ನ ತಿಂತೀಯೋ ಇಲ್ಲ ಬೇರೆ ಏನಾದ್ರೂ ತಿಂತೀಯೋ? ಆ ದುಡ್ಡು ಅವ್ನ ಮುಖ ಮೇಲೆ ಹಸಿಯೇ. ಭಿಕ್ಷೆ ಬೇಡ್ತಾ ಇದ್ದೇನೆ. ಅಣ್ಣ ದಯವಿಟ್ಟು ನನ್ ಮಾತ್ ಕೇಳೋಣ ಪ್ಲೀಸ್ ಅಣ್ಣ. ಕೃಪಾ ಇಲ್ದಿದ್ದಾಗ ಈ ದುಡ್ಡನ್ನು ಉತ್ತರ ಕೊಡು. 14ನೇ ತಾರೀಕು ರಾತ್ರಿ 10 ಗಂಟೆಗೆ ಜಾನ್ಕಿ ಮನೆಗೆ ಫೋನ್ ಬಂದಿದೆ. ಫೋನ್ನಲ್ಲಿ ಇಬ್ರು ಮಾತಾಡಿದ್ದಾರೆ. ಮೊದಲು ಫೋನ್ ಮಾಡಿದವನು 15 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾನೆ. ಎರಡನೇ ಸಲ ಕಾಲ್ ಮಾಡಿ ಇನ್ನೊಬ್ಬ 10 ಲಕ್ಷ ಸಾಕು ಅಂದಿದ್ದಾನೆ. 18th ಮಾರ್ನಿಂಗ್ ಬೆಳಗ್ಗೆ 10:15 ನವರಂಗ್ ಥಿಯೇಟರ್ ಗೇಟ್ನಲ್ಲಿ ಒಬ್ಬ ಹೆಲ್ಮೆಟ್ ಹಾಕೊಂಡು ಬಂದು ಜಾನಕಿ ತಂದೆ ಹತ್ರ 10 ಲಕ್ಷ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾನೆ. ಮಧ್ಯಾಹ್ನ 1 ಗಂಟೆಗೆ ಪ್ರಜ್ಞೆ ತಪ್ಪಿದ ಜಾನಕಿನ ಮನೆ ಹತ್ರ ಬಿಟ್ಟು ಹೋಗಿದ್ದಾರೆ. ಆ ಹುಡುಗಿನ ಒಬ್ಬ 2-3 ಸಲ ರೇಪ್ ಮಾಡಿದ್ದಾನೆ. ಅವನಿಗೆ ಉದ್ದವಾದ ಕೂದಲಿದೆ. ವಯಸ್ಸು 30 ಇರಬಹುದು. ದಯವಿಟ್ಟು ಎಲ್ಲರೂ ಕಂಪ್ಲೀಟ್ ಆಗಿ ಸೀಕ್ರೆಟ್ ನ ಮೇಂಟೈನ್ ಮಾಡಿ. ಈ ವಿಷಯ ಲೀಕ್ ಆದ್ರೆ ಆರೋಪಿಗಳು ಅಲರ್ಟ್ ಆಗಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಈ ವಿಷಯ ಪಬ್ಲಿಕ್ ಆದ್ರೆ ಒಂದು ಹೆಣ್ಣು ಮಗು ಭವಿಷ್ಯ ಹಾಳಾಗೋಕೆ ನಾವೇ ಕಾರಣ ಆಗ್ತೀವಿ. ಸೊ ಪ್ಲೀಸ್, ಥ್ಯಾಂಕ್ ಯು. ಪ್ರಭಾಕರ, ನಾನಯ್ಯ ಕಾಶಿ ಮಾತಾಡ್ತಿರೋದು. ನನ್ನ ವ್ಯಾನ್ಗೆ ಹೊಸ ಬ್ಯಾಟ್ರಿ ಹಾಕಿದ್ಯೋ ಇಲ್ವೋ? ಹಾಕಿದ್ಯಾ? ಮತ್ತ್ಯಾಕಯ್ಯ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ? ನಾನೇನ್ ಸುಳ್ಳು ಹೇಳ್ತಾ ಇದ್ದೀನೇನಯ್ಯ? ಇಲ್ಲಿ ರಸ್ತೆನಲ್ಲಿ ಗಾಡಿ ನಿಂತಿದೆ. ಸುಮ್ಮನೆ ಕತೆ ಹೊಡಿಬೇಡಯ್ಯ. ಒಂದ್ ಕೆಲಸ ಮಾಡು, ನನಗೆ ಒಂದು ಕಾರ್ ಕಳಿಸ್ಕೊಡು. ಅಡ್ರೆಸ್ ಎದುರುಗಡೆ ಒಂದು ದೇವಸ್ಥಾನ ಇದೆ. ಏರಿಯಾ ಯಾವ ನಿಲ್ಸ ಗಾಡಿನ
ನನ್ನ ಮಕ್ಕಳು. ಏನಾದ್ರೂ ಪೆಟ್ಟಾಯ್ತೇನಮ್ಮ? ಏನೂ ಇಲ್ಲ ಅಂಕಲ್. ಹೀಗೆಲ್ಲ ಒಬ್ಬೊಬ್ಳೆ ಓಡಾಡೋದೇನಮ್ಮ? ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು. ಸರಿ, ಹುಷಾರಾಗಿ ಹೋಗಮ್ಮ. ಹಲೋ. ಏನಿಲ್ಲ ಬಿಡು. ಒಂದ್ ನಿಮಿಷ ನಿಂತ್ಕೊಳಮ್ಮ. ಆ? ಆ ರ್ಯಾಸ್ಕಲ್ಲು ನಿನ್ ಬೆನ್ ಮೇಲೆ ಏನೋ ಮೆತ್ಬಿಟ್ಟು ಹೋಗಿದ್ದಾನೆ. ಲೋಫರ್ ನನ್ನ ಮಗ ಸೆಗಣಿ ಮೆತ್ತಿದ್ದಾನೆ ಅಂತ ಕಾಣತ್ತೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ತಗೋ, ನೀನು ಗೊತ್ತೇನಮ್ಮ ಅವನು? ಇಲ್ಲ ಅಂಕಲ್. ತಗೋ ತಗೋ, ತೊಳ್ಕೊಮ್ಮ. ಹಿಂದೆ, ಇನ್ನು ಹಿಂದೆ. ಅಯ್ಯೋ, ನಿನಗೆ ಕಾಣಿಸ್ತಾ ಇಲ್ವಲ್ಲಮ್ಮ? ನಮ್ ಕಾರಿನ ಗ್ಲಾಸ್ ಅಲ್ಲಿ ನೋಡ್ಕೊಂಡು ವಾಶ್ ಮಾಡ್ಕೊ ನಡಿ. ಹಾ ಹಾ. ಇದು ಪ್ರಿಯಾ ನಂಬರ್ ಅಲ್ವಾ? ಯಾರೋ ಗಂಡಸರು ಮಾತಾಡಿದ್ರು. ಹಲೋ, ಗುಪ್ತಾ ಅವರಾ? ನೀವ್ಯಾರು? ಪ್ರಿಯಾ ಸೆಲ್ ಫೋನು ನಿಮ್ಮ ಹತ್ರ ಯಾಕೆ ಬಂತು? ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಮಧ್ಯೆ ಬಾಯಿ ಹಾಕಬೇಡ. ನಿನ್ನ ಮಗಳು ಪ್ರಿಯಾನ ನಾವು ಕಿಡ್ನಾಪ್ ಮಾಡಿದೀವಿ. ಹಲೋ, ಒಂದ್ ನಿಮಿಷ. ಏನಾಯ್ತ್ರಿ? ಒಳಗಡೆ ಹೋಗು. ಯಾಕ್ರಿ ಫೋನು? ನನ್ನ ಪರಿಚಯಸ್ತಾರೆ, ಒಳಗಡೆ ಹೋಗು ನೀನು. ಹಲೋ, ನೋಡಿ, ನಾನು ಪೊಲೀಸ್ಗೆಲ್ಲ ಹೋಗಲ್ಲ. ಆದ್ರೆ ನಾನು ನನ್ನ ಮಗಳ ಹತ್ರ ಮಾತಾಡ್ಬೇಕು. ನಿನ್ನ ಮಗಳು ನನ್ನ ಹತ್ರನೇ ಇದ್ದಾಳೆ. ಅವಳ ಸೆಲ್ಲಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ. ಸೆಲ್ ಅವಳ್ದೇನೆ, ಆದ್ರೆ ಅವಳು ನಿಮ್ ಜೊತೆ ಇದ್ದಾಳೆ ಅಂತ ನಾನು ಹೇಗೆ ನಂಬೋದು? ಅವಳಿಗೀಗ ಮಾತಾಡಕ್ಕಾಗಲ್ಲ. ಪ್ರಜ್ಞೆ ತಪ್ಪಿದೆ. ಏನು ಪ್ರಜ್ಞೆ? ಪ್ರಜ್ಞೆ ತಪ್ಪಿದಾಳ? ನೀವ್ಯಾ ಯಾ ನೋಡಿ, ನಾನು ನನ್ನ ಮಗಳ ಹತ್ರ ಮಾತಾಡ್ಬೇಕು. ನೀವ್ ಹೇಳ್ದಾಗ ಕೇಳ್ತೀನಿ. ದಯಾ, ಹುಡುಗಿ ಅಪ್ಪ ಮಗಳ ಜೊತೆ ಮಾತಾಡ್ಬೇಕಂತೆ. ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರಕ್ ಇನ್ನೂ 1 ಗಂಟೆ ಆಗ್ಬೋದು. ಗುಪ್ತಾ, 1 ಗಂಟೆ ಬಿಟ್ಕೊಂಡು ಮತ್ತೆ ಫೋನ್ ಮಾಡ್ತೀನಿ. ತಲೆಗೆಲೆ ಉಪಯೋಗ್ಸಕ್ ಹೋದಿಯೋ ಅಷ್ಟೇ. ಯಾಕೋ ನಗ್ತೀಯ? ಯಾಕೋ ನಗ್ತಿದೀಯಾ? ಎಲ್ಲೋ ತಾಳ ತಪ್ತಾ ಇದೆ. ಫೋನ್ ಎಲ್ಲಿದೆ ಸರ್? ಅಲ್ಲಿ. ಆ ರೂಮಲ್ಲಿ ಡಿವೈಸ್ ಫಿಕ್ಸ್ ಮಾಡಿ. ಎಸ್ ಸರ್. ಸರ್, ಫೋನ್ ಬಂದ್ರೆ ಏನ್ ಮಾತಾಡ್ಲಿ? ಮೋಸ್ಟ್ಲಿ ನಿಮ್ಮ ಮಗಳಿಗೆ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿಸಿರ್ತಾರೆ. ಪ್ರಜ್ಞೆ ಬರೋದಕ್ಕೆ ಹೇಗೋ 2 ಅವರ್ಸ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಕಾಲ್ ಮಾಡ್ತಿರ್ತಾರೆ. ಸರ್, ನೀವು ಮಾತಾಡಿ, ಮಗಳ ಹತ್ರ ಮಾತಾಡ್ಬೇಕು ಅಂತ ಹೇಳಿ. ಸರ್, ಸತ್ಯ ಬರ್ತೀಯ? ಬರ್ಲಿ. ನಿಮ್ ವೈಫಲ್ಲಿ ನನ್ನ ಸಿಸ್ಟರ್ ಮನೆಗೆ ಕಳಿಸ್ಬಿಟ್ಟೆ. ಎಲ್ಲರೂ ಸೆಲ್ ಫೋನ್ ಸ್ವಿಚ್ ಆಫ್ ಮಾಡಿ. ಬಿ ಅಲರ್ಟ್. ಬನ್ನಿ, ಕೂತ್ಕೊಳ್ಳಿ. ಒಂದ್ ನಿಮಿಷ. ನಾಗರಾಜ್, ರೆಡಿ, ರೆಕಾರ್ಡ್ ಮಾಡಿ. ತೊಳಿ ಸರ್. ಹಲೋ, ನಿಮ್ಮ ಮಗಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಏನು? ಇನ್ನೂ ಪ್ರಜ್ಞೆ ಬಂದಿಲ್ವಾ? ನನ್ನ ಮಗಳಿಗೆ ಏನಾಗಿದ್ಯಪ್ಪ? ನಿಮ್ಮ ಮಗಳಿಗೆ ಏನೂ ಆಗಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆಗೆ ನೋಡು, ನನ್ನ ಮಗಳ ಹತ್ರ ಮಾತಾಡೋವರೆಗೂ
ನನಗೆ ಏನು ಮಾಡ ಏನ್ ಹೇಳಿದ್ರಿ? ಮೊಬೈಲ್ ರಿಂಗ್ ಆಗ್ತಾ ಇದೆಯಲ್ಲ, ಯಾರ್ದದು? ಅದು ನನ್ನ ವೈಫ್ದು ಫೋನು. ನಿನ್ ಹೆಂಡತಿ ಕೈಗೆ ಫೋನ್ ಕೊಡು. ಅವಳು ನನ್ನ ತಂಗಿ ಮನೆಗೆ ಹೋಗಿದ್ದಾಳೆ. ನಿನ್ ತಂಗಿ ಮನೆ ಎಲ್ಲಿದೆ? ಸುಭಾಷ್ ನಗರದಲ್ಲಿದೆ. ಏ ಚಪ್ಪೆ, ಏನೋ ಹೊಗೆ ಆಡ್ತಾ ಇದೆಯಲ್ಲೋ ದಯಾ, ಈಗೇನು ಮಾಡೋದು? ಹಲೋ ಹಲೋ, ಫೋನ್ ಕಟ್ ಮಾಡಿದ್ರು ಸರ್. ಸರ್ ಸಾರಿ ಸರ್, ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ವಾಯ್ಸ್ ಪ್ಲೇ ಮಾಡಿ. ಹಲೋ, ನಿಮ್ ಮಗಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಏನು ಇನ್ನೂ ಪ್ರಜ್ಞೆ ಬಂದಿಲ್ವಾ? ನನ್ನ ಮಗಳಿಗೆ ಏನಾಗಿದೆಯಪ್ಪ? ನಿಮ್ ಮಗಳಿಗೆ ಏನೂ ಆಗಿಲ್ಲ. ನಾಳೆ ಬೆಳಗ್ಗೆ 6 ಗಂಟೆಗೆ ನನ್ನ ಹತ್ರ 2ನೇ ಸಲ ಮಾತಾಡಿದ್ದು ಇದೇ ವಾಯ್ಸು ಸರ್. ಸರ್ ನನ್ನ ಹತ್ರ 10 ಲಕ್ಷ ರೂಪಾಯಿ ಕೇಳಿದ್ದು ಇದೇ ವಾಯ್ಸು ಸರ್. ಸರ್ ಕೀರ್ತಿ, we just identified the voice, sir. Yes, sir. Same gang, sir. ಇನ್ನು ರ್ಯಾನ್ಸಮ್ ಕೇಳಿಲ್ಲ ಸರ್. ಐ ವಿಲ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸತ್ಯ, ಅವ್ರನ್ನ ಕರ್ಕೊಂಡು ಹೋಗ್ಬೋದು ಸರ್. ನಾನು ಈ ವಾಯ್ಸ್ನೆಲ್ಲೋ ಕೇಳಿದ್ದೀನಿ ಸರ್. ವಾಟ್? ಫೋನ್ ತಗೊಳ್ಳಿ. ಹಲೋ. ಹಾಂ, ತಪ್ಪಾಯ್ತು ಸರ್, ತಪ್ಪಾಯ್ತು. ನನಗೆ ಗೊತ್ತಿಲ್ತೇನೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟೆ ಸರ್. ನನ್ನ ಮಗಳಿಗೆ ಸ್ಪೀಕರ್ ಆನ್ ಮಾಡು. ಸ್ಪೀಕರ್ ಆನ್ ಮಾಡು. ಸ್ಪೀಕರ್ ಆನ್ ಮಾಡ್ಬೇಕಂತ. ಏ ಪೊಲೀಸ್ ಭಿಕಾರಿಗಳ, ನೀವೆಲ್ಲ ಏನು ದೊಡ್ಡ ಹೀರೋಗಳು ಅನ್ಕೊಂಡ್ಬಿಟ್ಟಿದ್ದೀರಾ? ನೀವೇನು ಕಿತ್ಕೊಳಕ್ಕಾಗಲ್ಲ. ಏ ಗುಪ್ತಾ, ನಾಳೆ ಬೆಳಗ್ಗೆ 6 ಗಂಟೆಗೆ ರಿಚ್ಮಂಡ್ ಸರ್ಕಲ್ 5 ಓವರ್ ಮೇಲೆ 10 ಲಕ್ಷ ರೂಪಾಯಿನ ತಂದು ಕೊಡ್ಬೇಕು. ಯು ಗಾಟ್ ಇಟ್? ಲೋಕಿ ಸರ್. ಲೋಕಿ ಎಲ್ಲಿ? ಗೊತ್ತಿಲ್ಲ ಸರ್. ಎಲ್ಲ ಲೋಕಿ? ಗೊತ್ತಿಲ್ಲ ಸರ್. ಹೇಳು, ಹೇಳು. ಎಲ್ಲ ಒಬ್ಬಳು. ಎಲ್ಲ ಹೇಳು. ಹಲೋ. ಅಯ್ಯೋ ಅಯ್ಯೋ, ಲೋಕಿ, ಲೋಕಿ, ನನ್ ಶೆಡ್ ಎಲ್ಲ ಪೊಲೀಸ್ನವ್ರು ರೈಡ್ ಮಾಡ್ಬಿಟ್ರಲ್ಲ. ಜೀವನ ಎಲ್ಲ ಬರ್ಬಾರ್ದಾಯ್ತಲ್ಲೋ, ಹೋಯ್ತಲ್ಲೋ. ಈಗೇನೋ ಮಾಡೋದು? ಯಾಕೆ ಓಡಾಡ್ತಿದ್ಯಾ? ಏನಾಯ್ತಂತದ್ದು? ಇನ್ನೇನಯ್ಯ, ಒಟ್ಟು 13 ಹುಡುಗಿನ ಕಿಡ್ನಾಪ್ ಮಾಡಿದೀವಿ. ಒಂದೊಂದು ಹುಡುಗಿಗೆ 1 ವರ್ಷ ಅಂದ್ರೂ 13 ವರ್ಷ ನಮ್ಮನ್ನ ಒಳಗಾಕ್ಬಿಡ್ತಾರೆ. ಅದರಲ್ಲೂ 8 ಹುಡುಗಿರು ರೇಪ್ ಕೇಸು, 8 ವರ್ಷ ಕಠಿಣ ಸಜಾ. ಒಟ್ಟಿನಲ್ಲಿ ನನ್ನ ಜೀವಮಾನವೆಲ್ಲ ಜೈಲಲ್ಲೇ ಕಳಿಬೇಕು. ದಯಾ, ಏನ್ ಮಾಡೋಣ? ಹೋಗಿ ಹೋಗಿ ಅವನ್ ಕೇಳ್ತಾ ಇದೆಯಲ್ಲ, ಅವನ್ ಯಾವಾಗ್ಲೂ ಸೇಫೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವನು ಬಿಹಾರ್ ಓಡೋಡೋಗ್ತಾನೆ. ಸಿಕ್ಕಾಕೊಂಡು ಸಾಯೋದು ನಾವಿಬ್ರೆ. ಓಕೆ, ಶೂಟ್ ಮಾಡು. ಇಲ್ಲಿಗೆ ಶೂಟ್ ಮಾಡು. ನಾನ್ ನಿನಗೆ ಮೋಸ ಮಾಡಿ ಓಡೋಗ್ಬಿಡ್ತೀನಲ್ಲ, ಶೂಟ್ ಮಾಡಿ ಸಾಯಿಸ್ಬಿಡು. ಏಯ್, ನಾನ್ ಯಾಕೋ ನೀನ್ ಶೂಟ್ ಮಾಡಿ ಸಾಯಿಸ್ಲಿ?
ನನ್ನ ಪ್ರಾಬ್ಲಮ್ ನೆನೆಸ್ಕೊಂಡು ನಾನು ಒದ್ದಾಡ್ತಾ ಇದ್ದೀನಿ ಅಷ್ಟೇ. ಏನ್ ನಿನ್ ಪ್ರಾಬ್ಲಮ್? ತೆಗ್ಯೋ ಗನ್ನು. ಈಗ ಪ್ರಾಬ್ಲಮ್ ಗನ್ನ ಪೊಲೀಸ? ತೆಗ್ಯೋ. ಈಗ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾ? ನಮ್ ಕೆಲ್ಸದ ಪ್ರಾಬ್ಲಮ್ ಇದ್ದಿದ್ದೆ. ನಮ್ ಕೆಲ್ಸನೇ ಅಂತದ್ದು. ಹೆದರಬಾರದು. ಯೋಚನೆ ಮಾಡು. ಕೂತ್ಕೊಂಡು ಚೆನ್ನಾಗಿ ಯೋಚನೆ ಮಾಡು. ಇಲ್ಲ ಮುಚ್ಕೊಂಡು ಕೂತ್ಕೋ. ನಾನಾದ್ರೂ ಯೋಚನೆ ಮಾಡ್ತೀನಿ. ಹಲೋ, ಹೇಳಪ್ಪ. ಯಾವ ಹಾಸ್ಪಿಟ್ಲು? ಎಲ್ಲಿದ್ಯಾ? ನೀನ್ ಅಲ್ಲೇ ಇರು, ನಾನ್ ಬರ್ತೀನಿ. ತಪ್ಪಿಸ್ಕೊಂಡ್ಬಿಟ್ರು. ಲೋಕಿ ಮತ್ತು ಕೇಶವನ್ ಬಗ್ಗೆ ಫುಲ್ ಡೀಟೇಲ್ಸ್ ನಂಗೆ ಬೇಕು. ಕೃಪಾ, ದಯಾ, ಏನು? ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಂಜಿಯೋ ಮಾಡಿಸ್ಬೇಕು. ತಂಗಿ ಒಡವೆನೆಲ್ಲ ಅಡ ಇಟ್ಟು 25,000 ರೂಪಾಯಿ ರೆಡಿ ಮಾಡಿದ್ದೀನಿ. ನೀನ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ. ಎಷ್ಟು? ಒಂದು 50,000. ಬೆಳಿಗ್ಗೆ ಎಷ್ಟು ಗಂಟೆಗೆ ಬೇಕು? 11:30 ಆಪರೇಷನ್. ಸರಿ, 10 ಗಂಟೆ ಕೊಡ್ತೀನಿ. ಬಾಯ್. ದಯಾ, ದಯಾ, ಥ್ಯಾಂಕ್ಸ್ ದಯಾ, ತುಂಬಾ ಥ್ಯಾಂಕ್ಸ್. ನಾನು ಇದಕ್ಕೆ ಬದಲಾಗಿ ಏನ್ ಮಾಡ್ಬೇಕು ದಯಾ? ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಹೇಳ್ದಯಾ, ನಾನು ಏನ್ ಮಾಡ್ಬೇಕು? ನೀನೊಂದು ತಪ್ಪು ಮಾಡ್ಬೇಕು. ಅರ್ಥ ಆಗ್ಲಿಲ್ಲ. ನಾವು ಅವ್ಯವಹಾರ ಮಾಡ್ತಿದೀವಿ ಅಂತ ಪೊಲೀಸ್ಗೆ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದೇವ್ರ ದಯೆ, ಪೊಲೀಸ್ ರೇಡ್ ಆಗ್ಬೇಕಾದ್ರೆ ನಾವ್ ಯಾರು ಸಿಕ್ಕಾಕೊಳ್ಳಿಲ್ಲ. ಜಾಗ ಖಾಲಿ ಮಾಡಿದ್ವಿ. ನಮ್ ಕಾರಲ್ಲಿ 80 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಪೊಲೀಸ್ ಸಂಶಯ ಬಂದು ನಮ್ ಗಾಡಿನ ಚೆಕ್ ಮಾಡಿದ್ರೆ ಹಣನೂ ಹೋಗುತ್ತೆ, ನಾವು ಸಿಕ್ಕಾಕೊಂತೀವಿ. ಡ್ಯಾಡಿ, ಏನೋ ಅದು ಶಬ್ದ? ಡ್ಯಾಡಿ. ಹುಡುಗಿಗೆ ಪ್ರಜ್ಞೆ ಬಂದಿದೆ. ಹೌದಾ? ಡ್ಯಾಡಿ. ಓಕೆನಾ? ಓಕೆ, ಏನ್ ಮಾಡ್ಬೇಕು ಅಂತ ಹೇಳು. ಇವತ್ತು ರಾತ್ರಿ ಈ ಹಣ ನಾವು ಸೇಫ್ ಆಗಿರೋದಕ್ಕೆ ಜಾಗ ಬೇಕು. ಪ್ಲೀಸ್ ಗೋ ಔಟ್. ಸರ್, ನೀವು ರಿಕ್ವೆಸ್ಟ್ ಮಾಡಿದ ಮೇಲೆ ತಾನೇ ನಾವು ಬಂದಿದ್ದೆ. ಸರ್, ನಾನು ಮಾಡಿ ದೊಡ್ಡ ತಪ್ಪು. ನಾನು ನಿಮ್ಮನ್ನ ಕರೀಲೇಬಾರ್ದಾಗಿತ್ತು. ಸರ್, ನಾವು ನಿಮ್ಗೆ ಹೆಲ್ಪ್ ಮಾಡಕ್ ಬಂದಿರೋದು. ನೀವೇನ್ ಸರ್ ಮಾಡಕ್ ಸಾಧ್ಯ? ನನ್ನ ಮಗಳಿಗೆ ಏನಾದ್ರು ಆದ್ರೆ ನಾನಂತೂ ಜೀವಂತ. ಸರ್, ನನ್ಗೆ ಅರ್ಥ ಆಗತ್ತೆ. ಕಂಟ್ರೋಲ್ ಯೋರ್ ಸೆಲ್ಫ್ ಸರ್. ನನ್ನ ಮದುವೆಯಾಗಿ 9 ವರ್ಷ ಆದ್ಮೇಲೆ ಹುಟ್ಟಿದ ಮಗಳು. ನಿಮ್ ನೋವೇನು ಅಂತ ನಂಗೆ ಅರ್ಥ ಆಗತ್ತೆ. ನನ್ಗೂ ಒಬ್ಬ ಹೆಣ್ಮಕ್ಳಿದ್ದಾರೆ ಸರ್. ನನ್ನ ಮಗಳು ಅಲ್ಲಿ ಬೆತ್ತಲೆ ಆಗಿದ್ದಾಳೆ ಅಲ್ಲಿ. ಹೋಗಿ ಹೋಗಿ ಹೊರಗೆ ಹೋಗಿ. ಎಲ್ಲೇ ಹೋಗೋದು? ಎಲ್ಲೋಗೋದು? ಬೆಳಗ್ಗೆಯಿಂದ ಒಂದ್ ಕಪ್ ಕಾಫಿನೂ ಕುಡಿದೆ, ಸಿಟಿ ಎಲ್ಲ ಸುತ್ತಾ ಇದೀವಿ. ಯಾಕೆ? ನಿನ್ ಮಗಳು ನುಡ್ಸಕ್ಕೆ. ನಿಂತರ ನಾವು ಹೊತ್ಕೊಂಡು ಕೂತಿದ್ರೆ ಏನಾಗುತ್ತೆ? ಏನಾದ್ರು ಮಾಡ್ಬೇಕು ತಾನೆ? ಅವ್ರು ಕೇಳಿ ದುಡ್ಡು ಕೊಟ್ಬಿಡ್ತೀನಿ ನಾನು. ಕೊಡಬಾರ್ದು, ಅದು ತಪ್ಪು, ಅದು ಕ್ರೈಮ್. ನಿನ್ ದುಡ್ಡು ಕೊಟ್ರೆ ನಿನ್ ಮಗಳು ಬರ್ತಾಳೆ. ನಾಳೆ ಇನ್ನೊಬ್ರು ಮಗಳನ್ನ ಹೊತ್ಕೊಂಡ್ರೆ ಏನ್ ಮಾಡ್ಬೇಕು ನಾವು? ನಿನ್ ಮಗಳನ್ನ ನಾನ್ ಕಾಪಾಡ್ತೀನಿ. ನಾವು ಕಾಪಾಡ್ತೀವಿ. ಈಗ ನಾನೇನ್ ಮಾಡ್ಬೇಕು ಹೇಳಿ? ಸಮಾಧಾನ ಮಾಡ್ಕೊಳ್ಳಿ. ಕಂಟ್ರೋಲ್ ಯೋರ್ ಸೆಲ್ಫ್. ನೀವಿಲ್ಲೇ ಇರಿ, ನಾನು ಮುಂದ್ಗಡೆಯಿಂದ ಹೋಗಿ ಬಾಗಿಲು ತೆಗಿತೀನಿ. ಲೇ ದಯಾ, ನನಗೆ ತುಂಬಾ ತುಂಬಾ ಭಯ ಆಗ್ತಾ ಇದೆ ಕಣೋ. ಭಯ ಇರಬೇಕು, ಹೊರಗಡೆ ತೋರಿಸಬಾರದು. ಥ್ಯಾಂಕ್ಸ್ ಕೃಪಾ. ದಯಾ, ಬೆಳಗ್ಗೆ ನಾವು ಬೆಳಗ್ಗೆ ಬೇಗ ಹೊಟ್ಟೋಗ್ತೀವಿ. ಕಾರ್ ಯಾರು ಚೆಕ್ ಮಾಡಲ್ಲ ತಾನೆ? ಪೊಲೀಸ್ ಕಾಲೋನಿ ಅಲ್ವಾ, ಅಂತ ತೊಂದರೆ ಏನೂ ಆಗಲ್ಲ. ಹಾಸ್ಪಿಟ್ಲಲ್ಲಿ ಅಮ್ಮನ ಒಬ್ಬಳನ್ನೇ ಬಿಟ್ಟು ಬಂದಿದ್ಯಾ? ಅಮ್ಮನ್ಗೆ ಬಟ್ಟೆ ತಗೊಂಡು ಹೋಗಕ್ ಬಂದೆ.
ನನಗೆ ಗೊತ್ತಿಲ್ಲ. ಸರಿ, ನೀನೊಂದ್ ಸ್ವಲ್ಪ ಹೊರಗಿರು. ಆಯ್ತು. ನೀನ್ ಹೋಗು, ನಾ ಬರ್ತೀನಿ. ನೀನ್ ಡಾಕ್ಟರ್ ಹತ್ರ ಬಂದ್ ಮಾತಾಡ್ಬೇಕು ಅಂತ ಅಮ್ಮ ಹೇಳಿದ್ರು. ನೀನ್ ಹೋಗಿ, ನಾನು ಬರ್ತೀನಿ. ಸರಿ, ಆದಷ್ಟು ಬೇಗ ಬಾ. ಕೃಪಾ, ಬೆಳಗ್ಗೆ ನಿನ್ಗೆ ಎಷ್ಟು ಗಂಟೆಗೆ ದುಡ್ಡು ಬೇಕು? ಒಂದು 10-10:30. 9 ಗಂಟೆಗೆ ಪಾರ್ಟಿ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಬೇಕು. ಥಿಯೇಟರ್ ಹತ್ರನಾ? ಅದನ್ನ ಬೆಳಿಗ್ಗೆ ಹೇಳ್ತೀನಿ. ಕೃಪಾ, ನನಗೊಂದು ಲುಂಗಿ ಕೊಡು. ಲೈ, ಎಲ್ಲೋ ಹೋಗ್ತಾ ಇದೀಯಾ? ಕಾರಲ್ಲಿ ಮಲ್ಕೊಳಕ್ ಹೋಗ್ತಾ ಇದೀನಿ. ದಯಾ, ರಿಸ್ಕ್ ಆಗುತ್ತೆ. ರಿಸ್ಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಹಲೋ ಹಲೋ, ಇಲ್ಲ, ನಾನೊಬ್ಬನೇ ಬಂದಿದ್ದೀನಿ. ಅಯ್ಯೋ ದೇವ್ರೆ, ದುಡ್ಡು ತಂದಿದ್ದೀನಿ. ನಿಮ್ ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ನನ್ನ ಮಗಳಿಗೆ ಏನು ಮಾಡಬೇಡಿ ಪ್ಲೀಸ್. ನನ್ನ ಮಗಳ
ಮರಿ ಡ್ಯಾಡಿ ಡ್ಯಾಡಿ ಅಯ್ಯೋ ದೇವ್ರೆ ಚಿನ್ನು ಮರಿ ಚಿನ್ನು ಮರಿ ಡ್ಯಾಡಿ ಚಿನ್ನು ಮರಿ ಪುಟ್ಟ ಡ್ಯಾಡಿ ನೀವು ನನ್ನ ನೋಡ್ಬೇಡಿ ಡ್ಯಾಡಿ ಕಣ್ಣು ಮುಚ್ಕೊಳ್ಳಿ ಡ್ಯಾಡಿ ನೀವು ನನ್ನ ನೋಡ್ಬೇಡಿ ತುಂಬಾ ಲೇಟಾಗಿ ಮುಖ ತಿರುಗಿಸ್ತಾ ಇದೆಯಾ. ನನ್ನ ಮೊದಲನೇ ಸಲ ನೋಡಿದಾಗಲೇ ಮುಖ ತಿರುಗಿಸ್ಬೇಕಾಗಿತ್ತು, ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ನಾನ್ ಕರೆದೆ, ನೀನ್ ಬಂದೆ. ನಾನಿನ್ನ ಯಾಕೆ ಕರೆದೆ ಗೊತ್ತಾ? ನೀನ್ ರೋಡಲ್ಲಿ ನಿಂತಿದ್ದೆ. ನೀನ್ ರೋಡಲ್ಲಿ ಯಾಕೆ ನಿಂತಿದ್ದೆ ಗೊತ್ತಾ? ನಿನ್ ಫ್ರೆಂಡ್ ನಿನಗೆ ಮೋಸ ಮಾಡ್ದ, ಸಣ್ಣ ಗ್ಯಾಪ್ ಅಲ್ಲಿ ಯಾಮಾರಿಸ್ಬಿಟ್ಟ. ನೀನ್ ಓದಿ ಎಕ್ಸರ್ಸೈಸ್ ಮಾಡಿ ಏನ್ ಪ್ರಯೋಜನ? ನಿನಗೆ ಅಡ್ಡಾರಿ ಗೊತ್ತಿಲ್ಲ, ಅಡ್ಡಾರಿ ನಾನ್ ತೋರಿಸ್ದೆ. ಈಗ ಈ ದುಡ್ಡೆಲ್ಲ ನಿಂದೆ. ನಮ್ಮಪ್ಪ ಪೊಲೀಸಯ್ಯ, ನಾನು ಎಸ್ಐ ಆಗ್ಬೇಕು ಅಂತ. ನೋಡ, ನೀನ್ ಪೊಲೀಸ್ ಆಗಿದ್ರು ಜೀವನ ಪೂರ್ತಿ ಇಷ್ಟೊಂದು ದುಡ್ಡು ಒಟ್ಟಿಗೆ ನೋಡಕ್ ಆಗ್ತಿರ್ಲಿಲ್ಲ. ನಾನು ಎಸ್ಐ ಆಗ್ಬೇಕು ಅಂತ ನಮ್ಮಮ್ಮ ನಾನು ಹುಟ್ಟಾಗ್ಲೇ ಕನ್ಸ್ಕೊಂಡಿದ್ರು. ನಮ್ಮಪ್ಪ ಅಮ್ಮನು ಕನ್ಸ್ಕೊಂಡಿದ್ರು. ಅದೆಲ್ಲ ಒಂದ್ ಟೈಮು. ನೋಡು, ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾನಲ್ಲ, ಅವ್ರ ಅಪ್ಪ ಅಮ್ಮ ಇಬ್ರು ಟೀಚರು. ಅವ್ನ್ ಲವರು ಅವ್ನ್ ಫ್ರೆಂಡ್ ಜೊತೆಲೆ ಎಸ್ಕೇಪ್ ಆದ್ಲು. ಅದೇ ಫೀಲಿಂಗ್ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಗಾಂಜಾ ಹೊಡಿತಿದ್ದ. ನಾನೇ ಕರ್ಕೊಂಡ್ ಬಂದ್ ಕೆಲಸ ಕೊಟ್ಟೆ. ಹುಡುಗಿನ್ ರೇಪ್ ಮಾಡೋದು ಒಂದ್ ಕೆಲ್ಸನಾ? ರೇಪ್ ಮಾಡಿದ್ರೆ ಪೊಲೀಸ್ ಹತ್ರ ಹೋಗಲ್ಲ. ಒಂದ್ ತಪ್ಪು ಚಕ್ಕೆ ಇನ್ನೊಂದ್ ತಪ್ಪು ಮಾಡ್ಲೇಬೇಕು. ಆ ಹುಡುಗಿ ನನ್ ಲುಂಗಿ ಸುತ್ಕೊಂಡಿದ್ದೀನ ನಾನ್ ನೋಡಿ. ನೋಡ್ಬೇಡ, ಕಣ್ ಮುಚ್ಕೋ. ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದ್ರೆ ಕಣ್ ಮುಚ್ಕೊಂಡು ಹೋಗಲ್ವಾ? ಹಾಗೆ ಇದು. ಇಂಥ ಕೆಲಸ ಮಾಡೋದಕ್ಕಿನ್ನ ಸಾಯೋದೆ. ಇದೇ ಕೆಲಸ ನಿಮ್ಮಪ್ಪನ ಹಾರ್ಟ್ ಟ್ರೀಟ್ಮೆಂಟ್ಗೆ ದುಡ್ಡಾಗಿರೋದು. ನನ್ ಮನ್ಸಿಗಿದು ಒಪ್ತಾ ಇಲ್ಲ. ಏ ಕೃಪಾ, ನಿಮ್ಮಪ್ಪನ ಆಪರೇಷನ್ಗೆ ದುಡ್ಡು ಬೇಕು ಅಂದಿಲ್ಲ? ಏಯ್, ಬೇಕಾದ್ರೆ ಡಾಕ್ಟರ್ ಕಾಲಿಗೆ ಬಿದ್ದು ನಮ್ಮ ಅಪ್ಪನ ಉಳಿಸ್ಕೋತಿ ಕಣ. ಲೇ 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 ದಯಾ, ಕೃಪಾ ಏನಾದ್ರು ಪೊಲೀಸ್ಗೆ ಹೋದ್ರೆ? ಹೋಗಲ್ಲ. ಹೋಗಲ್ಲ ಅಂತ ಹೇಗೆ ಹೇಳ್ತೀಯ? ಕೃಪನ್ ಲುಂಗಿನೇ ಆ ಹುಡ್ಗಿಗ್ ಸುತ್ತಿದ್ದು. ನಮ್ ದುಡ್ಡು ಅವನ ಮನೇಲಿದೆ. ಅದೇ ನಮ್ ಸೇಫ್ಟಿ ಲಾಕರ್. ಲೇ ಲೇ ದಯಾ, ನನಗೆ ಯಾಕೋ ಭಯ ಆಗ್ತಾ ಇದೆ. ಈ ಕೃಪನ್ನ ಮುಗಿಸ್ಲೇಬೇಕು. ಅವನ್ ನಮಗ್ ಬೇಕಾಗ್ತಾನೆ. ಈಗ ಅದೇ ಮೆಡಿಸಿನ್ಸ್ ಅನ್ನ ಕಂಟಿನ್ಯೂ ಮಾಡಿ. ಡಾಕ್ಟರ್, ಆಯ್ತು ಸರ್. ಎಸ್, ನಮ್ ತಂದೆ ಆಂಜಿಯೋ ನಾಳೆ ಬೆಳಗ್ಗೆ 11 ಗಂಟೆಗೆ. ಆದ್ರೆ ದುಡ್ಡು ಕಟ್ಟಾಯ್ತಲ್ಲ, ಅದಕ್ಕೆ ನಾಳೆ ಫಿಕ್ಸ್ ಮಾಡಿರೋದು. ಓಕೆ? ಕೃಪಾ, ಅಯ್ಯೋ ನೋಡು, ದುಡ್ಡು ಎಲ್ಲಿಂದ ಬಂತು? ಸತ್ಯ ಒಳ್ಳೆಯವ್ರಣ್ಣ. ಅಂಕಲ್, ಕೃಪಾ ಕರೀತಿದ್ದಾನೆ, ಬನ್ನಿ ಅಂಕಲ್. ನಿಮ್ ಮಗ ನಮ್ಮಪ್ಪನ ಆಪರೇಷನ್ ಕೊಟ್ಟ ಭಿಕ್ಷೆ ದುಡ್ಡಿದು. ಸುಬ್ರಹ್ಮಣಿ, ಸರ್, ಲೋಕಿ ರಿಲೀಸ್ ಆಗಿ 3 ದಿನಕ್ಕೆ ಅವನು ರಿಲೀಸ್ ಆಗಿದ್ದಾನೆ ಸರ್. ಈಗ ಅವನ ಆಕ್ಟಿವಿಟೀಸ್ ಏನು ಇಲ್ವಂತೆ ಸರ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ವಾಟ್? ಓಕೆ ಸರ್. ಸರ್
ಸರ್ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಸರ್. ಸುಬ್ರಹ್ಮಣ್ಯನ್ಗೆ ಒಬ್ಬ ತಮ್ಮ ಇದ್ದಾನಂತ ಸರ್. ಅವನು ಮಿಲಿಟರಿನಲ್ಲಿ ಕೆಲಸದಲ್ಲಿದ್ದಂತೆ. ಅವನ ಮೇಲೆ ಒಂದು ಕೇಸ್ ಇದೆ ಸರ್. ವಾಟ್ ಕೇಸ್? ರೇಪ್. ಕೇಶವ ರೇಪ್ ಮಾಡಿದ ಹುಡುಗಿಗೆ ವಯಸ್ಸೆಷ್ಟು ಸರ್? ಕೇಶವ ರೇಪ್ ಮಾಡಿದ ಹುಡುಗಿಗೆ ವಯಸ್ಸೆಷ್ಟು? 16 ಅಂತೆ ಸರ್. ಸರ್ ನಾನು ಕೇಶವ ನೋಡ್ಬೇಕು ಸರ್. What the hell is going on here? Sir. What is going on here? ಸರ್ ನಾನು ಕೇಶವ ನೋಡ್ಬೇಕು ಸರ್. When are you going to catch them? We are trying, sir. When? ಯಾವಾಗ ಹಿಡಿತೀರಿ? We are trying, sir. ಲೋಕಿ ಫ್ರೆಂಡ್ಗೆ ಉದ್ವಾದ ಕೂದ್ಲಿತ್ತು ಸರ್. Please shut up, Satya. ಲೋಕಿ ಫ್ರೆಂಡ್ಗೆ ಉದ್ವಾದ ಕೂದ್ಲಿತ್ತು ಸರ್. You just shut up. ಸರ್ ಜಾನ್ಕಿನ್ ರೇಪ್ ಮಾಡ್ದಂಗೆ ಉದ್ವಾದ ಕೂದ್ಲಿತ್ತು. You just shut up and mind your business. ಸರ್ ನಾನು ಕೇಶವ ನೋಡ್ಬೇಕು. I just said mind your business. ದಿಸ್ ಇಸ್ ಮೈ ಬಿಸ್ನೆಸ್ ಸರ್. How dare you talk to me like this? Kirti, Sir. kick him out. Sir. ಸರ್ ಕೇಶವನ್ ಫೋಟೋ ಕಳ್ಸಕ್ಕೆ ಹೇಳಿ ಸರ್. ಪ್ಲೀಸ್ ಸರ್ ಕೇಶವನ್ ಫೋಟೋ ಕಳ್ಸಕ್ಕೆ ಹೇಳಿ. You scoundrel, listen to me. ಸರ್ ಹೇಗಾದ್ರೂ ಮಾಡೋ ಅವ್ರನ್ನ ಹಿಡಿಯೋಣ ಸರ್. You get lost. ಸರ್ ಆ ಹೆಣ್ಮಕ್ಳನ್ನ ರೇಪ್ ಮಾಡಿದವ್ರನ್ನ ಹಿಡಿಯೋಣ ಸರ್. ನೀನ್ ಹಿಡಿಯೋಕ್ ಸಾಧ್ಯ ಇಲ್ಲ. You are just a training. ಸರಿ ಹಾಗಾದ್ರೆ ನೀವೇ ಹಿಡೀರಿ. What? ಹೌದು ಸರ್ ಹಿಡಿ ಬನ್ನಿ ಬನ್ನಿ. Satya. Oh, I will suspend you. ಅವ್ರನ್ನ ಹಿಡಿದು ಬಂದು ನನ್ನ ಸಸ್ಪೆಂಡ್ ಮಾಡಿ ಸರ್. My foot. ಸರ್ ನಾನು ಎಸ್ ಐ ಕಲಾವತಿ ಮಾತಾಡ್ತಾ ಇದ್ದೀನಿ ಸರ್. ನಾನು ಈಗ ತಾನೇ ಪ್ರಿಯಾ ಹತ್ರ ಮಾತಾಡ್ದೆ. ಅವಳು 3 ಜನ ಕಿಡ್ನಾಪರ್ಸ್ ಯಾರು ಅಂತ ಗುರ್ತಿಸಿದಾಳೆ. ಅದ್ರಲ್ಲಿ ಒಬ್ಬನ್ಗೆ ಉದ್ದ ಕೂದ್ಲಿದ್ಯಂತೆ, ಇನ್ನೊಬ್ಬ ಕನ್ನಡಕ ಹಾಕೊಂಡು ಕುಂಕುಮ ಹಚ್ಕೊಂತಾನಂತೆ, ಇನ್ನೊಬ್ಬ ಕುಂಟ ಅಂತೆ ಸರ್. ಹಲೋ. ಹಾಂ 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 ಸರಿ 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 ಓಕೆ 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 ಯೂಟನ್ ತಗೋ. ಕೃಪಾ ನಿಮ್ಮ ತಂದೆ ಹೇಗಿದ್ದಾರೆ? ನಾನು ತಪ್ಪು ಮಾಡಿಬಿಟ್ಟೆ. ಸತ್ಯ ನಮ್ಮ ತಂದೆ ಆಪರೇಷನ್ಗೆ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಂತೆ. ಅದೇ ಕೋಪದಲ್ಲಿ ನಿಮ್ಮ ಬ್ಯಾಗಿಂದ 50,000 ರೂಪಾಯಿ ತೆಗೆದು ಸತ್ಯನ ತಂದೆ ಕೊಟ್ಬಿಟ್ಟೆ. ಅದು ನಿನ್ನ ದುಡ್ಡು, ನೀ ಕೊಟ್ಟಿದ್ಯಾ? ಅಲ್ಲ, ಅದು ನನ್ನ ದುಡ್ಡಲ್ಲ. ಆ ದುಡ್ಡನ್ನು ಮತ್ತೆ ನಾನು ವಾಪಸ್ ಕೊಡ್ತೀನಿ. ಲೋಕಿ ರೈಟಿ ತಗೋ. ನಿಲ್ಸು, ಇಲ್ಲೇ ನಿಲ್ಸು. ದಯಾ, ನಾನು ಪೊಲೀಸ್ ಹತ್ರ ಎಲ್ಲ ಹೋಗಲ್ಲ. ನನಗೆ ತುಂಬ ಟೆನ್ಷನ್ ಆಗ್ತಿದೆ. ನಮ್ಮ ಮನೇಲಿರೋ ದುಡ್ಡನ್ನ ಯಾವಾಗ ತೊಗೊಳಕ್ಕೆ ಹೇಳು. ನಿಮ್ಮ ಮನೇಲಿ ಯಾರಿದ್ದಾರೆ? ಯಾರೂ ಇಲ್ಲ. ನೀವು ಹಿಂದೆ ಬಾಗಿಲು ಬಂದು ನಿಂತ್ಕೊಂಡಿರಿ, ನಾನು ಬ್ಯಾಗ್ ತಂದು ಕೊಡ್ತೀನಿ. ನಾನು ಬೇರೆ ಗಾಡಿ ತೊಗೊಂಡು ಬರ್ತೀನಿ, ಅದ್ರಲ್ಲಿ ಹೋಗೋಣ. ಚಪೆ ಫೋನ್ ಮಾಡು. ಮಾವ, ಭೂಪತಿ ಮಾತಾಡ್ತಿರೋದು. ಗಾಡಿ ರೆಡಿನಾ? ಮೆಟಡರ್ ತಾನೆ? ಡ್ರೈವರ್ ನಮ್ಮ ಹತ್ರನೇ ಇದ್ದಾನೆ. ಹಾ, ನನ್ನನ್ನು ಯಾರಾದ್ರೂ ಹುಡ್ಕೊಂಡು ಬಂದಿದ್ರಾ? ಹಾ, ಇಲ್ಲಪ್ಪ, ಯಾರು ಬಂದಿಲ್ಲ. ನೀನ್ ಸ್ವಲ್ಪ ಬೇಗ ಬಾ. Hey, Satya, come on.
ನೋಡಪ್ಪ, ನನ್ನ ಬಿಸ್ನೆಸ್ ಡೀಸೆಂಟ್ ಆಗಿ ನಡೀತಾ ಇದೆ ಅಂತ ಅದರಲ್ಲಿ ನಾನು ಯಾಕೆ ನಿಮ್ ಪ್ರಾಬ್ಲಮ್ ಅಲ್ಲಿ ತಲೆ ತೋರಿಸ್ಲಿ? ಲೋಕಿ, ದಯವಿಟ್ಟು ಬೇರೆ ಎಲ್ಲಾದ್ರೂ ಜಾಗ ನೋಡ್ಕಪ್ಪ. ನನ್ನ ಪರಿಸ್ಥಿತಿ ನಿನಗೇನಾದ್ರೂ ಬಂದಿದ್ರೆ ನೀನೇನೋ ಮಾಡ್ತಾ ಇದ್ದೆ, ಸ್ವಲ್ಪ ಯೋಚನೆ ಮಾಡೋ. ಒಪ್ಕೊಳ್ತೀನಪ್ಪ, ಆದ್ರೆ ನನ್ನ ಹತ್ರ 10 ಜನ ಹುಡುಗರಿದ್ದಾರೆ. ನಾಳೆ ದಿವಸ ಹೆಚ್ಚು ಕಡಿಮೆ ಆದ್ರೆ ಪಾಪ ಅವ್ರ ಗತಿ. ನನ್ನ ನಂಬ್ಕೊಂಡು 10 ಜನ ಇದಾರಪ್ಪ. ಲೋಕಿ, ಎಣ್ಣೆ ಏನಾದ್ರೂ ಹೊಡಿತೀಯನಾ? ಒರಿಜಿನಲ್ ಹೊರಗಡೆ ತರಿಸ್ತೀನಿ. ಒಳ್ಳೆ ರಾತ್ರಿಗೆ ನಮ್ಗೊಂದು ಆಟೋ ಬೇಕು. ಆಮೇಲೆ ಬೇರೆ ಏನಾದ್ರೂ ಬೇಕಾ? ಅದೆಲ್ಲ ಏನ್ ಬೇಕಾಗಿಲ್ಲ. ಬಾ, ನೀನ್ ಸ್ವಲ್ಪ ಹೊತ್ತು ಹೊರಗೋಗು, ನಾವು ಮಾತಾಡ್ಬೇಕು. ಆಯ್ತಪ್ಪ. ಲೋಕಿ, ಏನ್ ನಡೀತಾ ಇದೆ ಇಲ್ಲಿ? ಎಲ್ಲೋದ್ರೂ ಪೊಲೀಸ್ ನಮ್ ವಾಸನೆ ಕಂಡು ಹಿಡಿತಿದ್ದಾರೆ. ಯಾಕೋ ನಮ್ ಪ್ಲಾನ್ ಎಲ್ಲ ಮಿಸ್ ಹೊಡಿತಾ ಇದೆ. ಯಾರೋ ನಮ್ ಬಗ್ಗೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇದೆಲ್ಲ ಹೇಗ್ ನಡೀತಾ ಇದೆ? ಹೇಗಂತ ಗೊತ್ತಿಲ್ಲ, ಆದ್ರೆ ಯಾರು ಅಂತ ಗೊತ್ತು. ಯಾರದು? ಸತ್ಯ. ಚಪ್ಪೆ ಸಾಯುವಾಗ ಪೊಲೀಸರ ಜೊತೆ ಸತ್ಯನ್ ನೋಡ್ದೆ. ಸತ್ಯನ್ ಕೈಯಲ್ಲಿ ಗನ್ನಿತ್ತು. ಸತ್ಯನ ಕೈಲಿ ಗನ್ನಿತ್ತ? ಹಾಗಾದ್ರೆ ನಮ್ 4 ಜನನು ಅವ್ನು ಸಾಯಿಸ್ಬಿಡ್ತಾನೆ. ನಮ್ಮನ್ನ ಎತ್ತದ ಮೇಲೇನೆ ಅವ್ನು ನಿದ್ದೆ ಮಾಡೋದು. ಅಯ್ಯೋ, ಈಗ ಹತ್ರ ಏನ್ ಪ್ರಯೋಜನ? ಮುಂದೇನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಮ್ ಕೆಲಸ ಎಲ್ಲ ಮುಗ್ದಿದೆ, ದುಡ್ಡು ತಗೊಂಡು ಎಸ್ಕೇಪ್ ಆಗೋ ದಾರಿ ನೋಡೋಣ. ಅಕಸ್ಮಾತ್ ಆಗಿಲ್ವಾ, ಹೊಡೆದಾಡೋಣ, ಕೊನೆವರೆಗೂ ಫೈಟ್ ಮಾಡೋಣ. ನಮ್ ಸಾವು ಸತ್ಯನ್ ಕೈಲೇ ಬರ್ದಿದ್ರೆ ಸಾಯೋಣ. ನೀವು ಸಾಯಲ್ಲ, ಸತ್ಯ ಗೆದ್ದು ಬಿಡ್ತಾನೆ ಕೃಪಾ. ಈ ಸಲ ಈ ಕೃಪಾ ಸೋಲಲ್ಲ. ಸತ್ಯನ್ ಕೈಲಿ ಗನ್ ಇದೆ ಕೃಪಾ. ನನ್ನ ಕೈಗೂ ಒಂದು ಗನ್ ಕೊಡು. ಇಲ್ಲೋಡೆ, ಜಾಗ ಇಷ್ಟೇ ಇರೋದು. ಇಲ್ಲಿ ಮಲ್ಕೊಂಡ್ರೆ ಆಯ್ತು. ಮಧ್ಯ ಎಲ್ಲೂ ಇಳೆ ಕಾಯ್ಕಿಲ್ಲ. ಬಿಹಾರಕ್ಕೆ ಹೋಗಕ್ಕೆ 3 ದಿನ ಆಗುತ್ತೆ. ಏನೇನೋ ತಿನ್ಬೇಡಿ. ತಿನ್ನೋದಿದ್ರೆ ಲೆಟ್ರಿನ್ ಬರ್ದೇ ಇದ್ದಂಗೆ ತಿನ್ನಿ. ಒಂದ ಮಾಡ್ಬೇಕು ಅಂದ್ರೆ ಈ ಟ್ಯೂಬ್ ಯೂಸ್ ಮಾಡಿ. ಎಲ್ಲ ಕೆಳಗೆ ಹೋಗ್ಬಿಡುತ್ತೆ, ಸರಿನಾ? ನಾಳೆ ಎಷ್ಟು ಗಂಟೆಗೆ ಬರುತ್ತೆ ಗಾಡಿ? ಕರೆಕ್ಟ್ ಆಗಿ 3:15 ನೀವ್ ಹೇಳಿ ಜಾಗಕ್ಕೆ ಬರ್ತದೆ. ಲೇ ದಯಾ, ನಾವು 4 ಜನ ಇದೀವಿ, ಇಬ್ಬರಿಗೆ ಜಾಗ ಇದೆ. ದಯಾ, ದಯಾ, ನಿನ್ನೆ ಕೇಳ್ತಾ ಇರೋದು. ಟಾಯ್ಲೆಟ್ ಎಲ್ಲಿದೆ? ಹಿಂದೆ ಅದೇ. ದಯಾ ಭಾರಿ ನಗ್ತಾವನೆ. ಅವನ್ ನಗು ನಾವು ನಿಲ್ಲಿಸ್ಬೇಕು, ಇಲ್ಲ ಅಂದ್ರೆ ನಮಗೆ ಸಾವು ಗ್ಯಾರಂಟಿ. ಇವತ್ತು ರಾತ್ರಿ ಪುಟ್ಟಣ್ಣನ ಪಾರ್ಟಿಲಿ ದಯಾಗೆ ಗುಂಡೆ ತಿನ್ಸಿ ಅವನ್ ಸಾಯೋವರೆಗೂ ನೀನ್ ಸುಡಬೇಕು. ಮರಿಬೇಡ. ನಡಿಯ. ಯಾಕಣ್ಣ ಹೀಗ್ ಮಾಡಿದೆ? ನಾನೇನ್ ದ್ರೋಹ ಮಾಡಿದ್ದೆ? ನನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ತಾನೆ ನಮ್ಮಣ್ಣ ನಿನ್ನ ಹತ್ರ ಕಳಿಸಿದ್ದು. ನಾನ್ ನಿನ್ನ ನಂಬಿ ಬಂದೆ, ನೀನ್ ನನ್ ಬೆನ್ನಿಗೆ ಚೂರಿ ಹಾಕಕ್ ಬಂದ್ಬಿಟ್ಟೆ. ಅವನೇನ್ ನೋಡ್ತೀಯ? ನಿನ್ನ ಹತ್ರ ಇದ್ದ ಹುಡುಗನೇ, ಅವನು ಸಂಪಾದನೆ ಮಾಡ್ಬೇಕಲ್ಲ. ಲೇ ದಯಾ, ಭಯ ಭಯ ಅಂತ ಅಳ್ತಾ ಇತ್ತು ನನ್ನನ್ನ. ದಯೆ ಇಲ್ದೇನೆ ಹೊಡೆದು ಬಿಟ್ಟಿಯಲ್ಲೋ. ಯಾವ ಗಾಡಿಲಿ ಹೋದ್ರೆ ಸೇಫ್ ಆಗಿ ತಲುಪೋದು? ಯಾವ ಗಾಡಿಲಿ ಹೋಗೋದು ಅನ್ನೋದು ಮುಖ್ಯ ಅಲ್ಲ, ಹೇಗ್ ಹೋಗ್ತೀವಿ ಅನ್ನೋದು ಮುಖ್ಯ. ಸ್ಟ್ರೈಟ್ ಆಗಿ ಹೊಡಿ. ಏಯ್, ಯಾರಯ್ಯ ನೀನು? ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಸೆಂಟ್ರಲ್ ರೋಡಲ್ಲಿ ಗಾಡಿ ನಿಲ್ಸ್ಬಿಡಾಗಿದೆ. ಬುದ್ಧಿ ಇಲ್ವಾ ನಿನ್ಗೆ? ತಯ್ಯ ಗಾಡಿ. ಮಕ್ಕ ಏನೋಟೆ, ತಯ್ಯ ಗಾಡಿ.
ಪ್ಯಾಂಟ್ ಚೇಂಜ್ ಮಾಡ್ಲಿಲ್ವಾ? ತುಂಬಾ ಟೈಟ್ ಆಗಿದೆ. ಸರಿ ಬಿಸಾಕು. ಇದನ್ನೇ ಫೋನ್ ಮಾತಾಡ್ಬೇಕು. ನನಗೆ ಭಯ ಆಗ್ತಿದೆ ಸತ್ಯ. ನಾವು ಮತ್ತೆ ಫೇಲ್ ಆಗ್ತೀವೇನೋ. ಆ 2 ಹುಡುಗಿರಿಗೆ ಏನಾದರೂ ಆದ್ರೆ? ಆಗೋಲ್ಲ ಸರ್, ಈ ಹುಡುಗಿರ್ನ ಕಾಪಾಡೋಣ, ಇಲ್ಲ ಅಲ್ಲೇ ಸಾಯೋಣ. ಫೋನ್ ತಗೊಳ್ಳಿ ಸರ್. ಹಲೋ ಹಲೋ, ಸರ್ ಲೈನ್ ಕಟ್ ಆಯ್ತು ಸರ್. ಕ್ಲೋಸರ್ ಟು ರೈಲ್ವೆ ಟ್ರ್ಯಾಕ್, ದೆನ್ ಕವರ್ ದ ಲೊಕೇಶನ್ ಕ್ವಿಕ್. ಓಕೆ ಓಕೆ. ವಾಟ್ ದೇ ಆರ್ ಸೇಯಿಂಗ್? ಸರ್, ಕಾಲರ್ ಯಾರು ಅಂತ ನಮ್ಮವರು ಟ್ರೇಸ್ ಮಾಡಿದ್ದಾರೆ. ಯು ಡೋಂಟ್ ವರಿ ಸರ್. ಅವರು ಯಶವಂತಪುರದ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲೇ ಇದ್ದಾರೆ ಅಂತ ನಮಗೆ ಖಚಿತ ಮಾಹಿತಿ ಸಿಕ್ಕಿದೆ ಸರ್. ಗುಡ್, ಮೇಕ್ ಇಟ್ ಫಾಸ್ಟ್. ಐಜಿ ಹಿಯರ್. ಐಜಿ, ನಾನು ಹೇಳೋದಿಲ್ಲ, ಗಮನ ಇಟ್ಟು ಕೇಳು. ಈ ಸಿಟಿ ತುಂಬಾ ಹುಡುಕಾಡಿದ್ರು ನಾವು ನಿಮಗೆ ಸಿಗಲ್ಲ. ಫುಲ್ ಸಿಟಿ ಕವರ್ ಮಾಡಿದ್ರು ನಾವು ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರೆ ನಮ್ಮ ಹೆಣಗಳು ಸಿಗಬಹುದು. ನನ್ನ ಹೆಣದ ಪಕ್ಕದಲ್ಲಿ ನಿಮ್ಮಿಬ್ಬರು ಮಕ್ಕಳ ಹೆಣನೂ ಬಿದ್ದಿರುತ್ತೆ. ನಮ್ಮನ್ನ ಹಿಡಿಯೋ ಐಡಿಯಾ ಬಿಟ್ಟು ಕರೆಕ್ಟ್ ಆಗಿ 5 ಗಂಟೆಗೆ 10 ಲಕ್ಷ ರೂಪಾಯಿ ತಗೊಂಡು ತುಮಕೂರು ರೋಡ್ ನಲ್ಲಿ 8ನೇ ಮೈಲಿ ಕಲ್ಲಿದೆ. ಅದು ರೈಟ್ ಸೈಡಿಗೆ ಬಂದ್ರೆ ಒಂದ್ ಮಣ್ ರೋಡ್ ಸಿಗುತ್ತೆ, ಅಲ್ಲಿಗೆ ಬಾ. ಮತ್ತೆ ಒಂದು ಜ್ಞಾಪಕ ಇಟ್ಕೋ, ನಮ್ಮನ್ನ ಹಿಡಿಬೇಕು ಅನ್ನೋ ಆಸೆ ನಿನಗಿದ್ರೆ ನಿನ್ ಮಕ್ಕಳಿಗೆ 2 ಜೊತೆ ಬಟ್ಟೆ, 2 ಹೂವಿನ ಹಾರ ತಗೊಂಡು ಬಾ. ಸರ್, ನೀವು ಧೈರ್ಯ ತಂದ್ಕೊಳ್ಳಿ ಸರ್, ಪ್ಲೀಸ್ ಸರ್. ಹೌ ಕೆನ್ ಐ? ನನ್ನ ಮಕ್ಕಳನ್ನ ಹೇಗ್ ಕಾಪಾಡ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ಐ ಹ್ಯಾವ್ ಅ ಸ್ಮಾಲ್ ಡೌಟ್. ಹಲೋ, ಕ್ಯಾನ್ ಯು ಹೋಲ್ಡ್ ಫಾರ್ ಸಮ್ ಟೈಮ್? ಐ ನೋ ವಾಟ್ ಟು ಡೂ. ಗೋ ಔಟ್ ಸೈಡ್, ಗೋ. ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಓಹ್, Okay, let's go. ನಿನ್ ದುಡ್ಡಿನ್ನು ನಮ್ಮನೆಲ್ಲ ಇದೆ. ಯೋಚನೆ ಮಾಡ್ತೀನಿ. ನಾವು ಅಲ್ಲಿಗೆ ಹೋಗಕ್ಕಾಗಲ್ಲ. ಪೊಲೀಸವರು ನಮ್ಮಿಂದೆ ಬಿದ್ದಿದ್ದಾರೆ. ನಾವೆಲ್ಲಿದ್ದೀವೋ ಅಲ್ಲಿಗೆ ತರ್ಸ್ಕೋಬೇಕು. ಕೃಪಾ, ನಿನ್ ಸ್ನೇಹಿತರಲ್ಲಿ ಯಾರೋ ಸಾಧು? ಸಾಧು ಅಂದ್ರೆ ಬುದ್ಧಿ ಕಮ್ಮಿ ಇರೋನು. ಅದೇ ಗುಬ್ಬಿ. ಅವನು ಬ್ಯಾಗ್ ತಗೊಂಬರ ಕೇಳು. ಅವನಿಗೆ ಬ್ಯಾಗ್ ತಗೊಂಡು ಅಂತ ಹೇಗೆ ಹೇಳಿ? ಅದನ್ನ ನೀನು ಯೋಚನೆ ಮಾಡು. ಇಷ್ಟೆಲ್ಲ ಆಸೆ ಇಟ್ಕೊಂಡು ಕೃಪಾನ್ ಬೆಳೆಸಿದ್ವಿ. ಇವನ್ ವಿಷಯ ಇವ್ರ ಕಿವಿಗೇನಾರು ಬಿದ್ರೆ ಹಾಗೆ ಜೀವ ಬಿಟ್ಬಿಡ್ತಾರ ಕಣೆ. ಇಲ್ಲಿ ಯಾರಮ್ಮ ಉತ್ತರ? ನಾನು. ನಿಮಗ್ ಫೋನ್ ಇದೆ, ತಗೊಳ್ಳಿ. ಹಲೋ ಅಣ್ಣ, ಎಲ್ಲಿದ್ಯಾ ಅಣ್ಣ? ಮನೆಗೆ ಯಾಕೆ ಹೋಗ್ಬೇಕು? ಆ ಬ್ಯಾಗಲ್ಲಿ ಏನಿದೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಣ್ಣ. ಗುಬ್ಬಿ ಆ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಸರಿ, ಆ ದುಡ್ಡು ಕೊಟ್ಬಿಟ್ಟು ನೀನ್ ಗುಬ್ಬಿ ಜೊತೆ ಬಂದ್ಬಿಡ್ಬೇಕು. ಗುಬ್ಬಿನ ಎಲ್ಲಿ ಕಳಿಸ್ಬೇಕು? ಸರಿ ಸರಿ, ಅಪ್ಪ ಮಲ್ಗಿದ್ದಾರೆ.
ಕೃಪಾ ಎಲ್ಲಿ ಉತ್ತರ? ಯಾಕ್ ಸತ್ಯ? ಮೊದ್ಲು ಕೃಪಾ ಎಲ್ಲಿ ಅಂತ ಹೇಳು. ಯಾಕ್ ರೂಪನ್ ಕೇಳ್ತಾ ಇದ್ಯಾ? ಯಾಕ? ಮಕ್ಕಳನ್ನ ಕಾಪಾಡ್ಬೇಕು. ಕೃಪಾ ಇರೋ ಗ್ಯಾಂಗ್ನವರಿಂದ ಆ 2 ಹೆಣ್ಮಕ್ಳನ್ನ ಕಾಪಾಡ್ಬೇಕು. ಸತ್ಯ ಏನ್ ಹೇಳ್ತಿದ್ಯಾ? ತಪ್ಪು ಮಾಡ್ಬಿಟ್ಟ ಉತ್ತರ. ನಮ್ ಕೃಪಾ ತಪ್ಪು ದಾರಿ ಹಿಡಿದ್ಬಿಟ್ಟ. ಕೃಪಣ್ಣಂಗೆ ಏನಾದ್ರೂ ಆಗುತ್ತಾ ಸತ್ಯ? ಆ ಹುಡುಗಿರ್ಗೇನು ಆಗ್ಬಾರ್ದು ಉತ್ತರ. ಸತ್ಯ, ನನ್ನ ಅಣ್ಣ ನಿನ್ ಫ್ರೆಂಡು, ಅವನ್ನ ಹೇಗಾದ್ರೂ ಕಾಪಾಡು. ನಂಗೆ ಗೊತ್ತಿಲ್ಲ ಉತ್ತರ. ಆ ಹೆಣ್ಮಕ್ಳಿಗೇನು ಆಗ್ಬಾರ್ದು. ಏನಾದ್ರೂ ಆದ್ರೆ ನನ್ ಫ್ರೆಂಡ್ ಆಗಿರೋದಿಲ್ಲ, ಪೊಲೀಸ್ ಆಗ್ಬಿಡ್ತೀನಿ. ಈಗ ನೀನು ಯಾರ ಜೊತೆ ಮಾತಾಡ್ತಿದ್ದೆ? ಫ್ರೆಂಡ್, ನನ್ ಫ್ರೆಂಡ್, ಕ್ಲಾಸ್ಮೇಟ್. ಸರ್, ಈಗ ಸೆಲ್ಲು ಪೀಣ್ಯ ರೇಂಜ್ ಅಲ್ಲಿ ಇದೆ ಸರ್. IG ಮನೆಗೆ ಕಾಲ್ ಬಂದಿತ್ತು. ಅವ್ರ ಮಗಳು ಮೊಬೈಲ್ ಇಂದ ತಾನೆ? ಹೌದು ಸರ್. 9845096243. ಎಸ್ ಸರ್. Shit! Yeah, okay. Stop it! I said stop it! ಸೆಲ್ಲು ಪೀನ್ಯಾ ರೇಂಜ್ ನಲ್ಲಿ. ಓಕೆ ಸರ್. ಈಗ 8ನೇ ಮೈಲ್, ನೆಕ್ಸ್ಟ್ ನೆಲ್ಮಂಗ್ಲ, ಅದಾದ್ಮೇಲೆ ನೆಕ್ಸ್ಟ್ ಸರ್ ಈಗ ಸೆಲ್ಲು ಅರಸಿನಕುಂಟೆ ರೇಂಜ್ ಅಲ್ಲಿ ಇದೆ ಸರ್. ನೆಕ್ಸ್ಟ್ ನೆಲ್ಮಂಗ್ಲ, ಆಮೇಲೆ ಇಟ್ಸ್ ಆಬ್ವಿಯಸ್. ಗೊತ್ತಾಗ್ಲಿಲ್ವಾ? ಹಿಂದಿನ 2 ಕೇಸ್ನಲ್ಲೂ ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರು, ಆದ್ರೆ ಈ ಸಲ ಆನ್ ನಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಫೋನ್ ಆನ್ ಅಲ್ಲಿ ಇಟ್ಟಿದ್ರೆ ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡ್ತಾರೆ, ಯಾವ ಟವರ್ ಅಂತ ಗುರ್ತು ಹಿಡಿತಾರೆ, ಆಮೇಲೆ ಅದೇ ರೇಂಜ್ ನಲ್ಲಿ ಫಾಲೋ ಮಾಡ್ತಾರೆ. ಪೊಲೀಸ್ನ ಅವರು ಫಾಲೋ ಮಾಡಕ್ ಯಾಕೆ ಬಿಟ್ಟಿದ್ದಾರೆ? ಫಾಲೋ ಮಾಡೋರ್ನ ದಾರಿ ತಪ್ಪಿಸೋದಕ್ಕೆ. That's it. ಯಾಕೆ ಅವ್ರ IG ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರು? ಹಣಕ್ಕೋಸ್ಕರ ಅಲ್ಲ, ಇಡೀ ಪೊಲೀಸ್ ಫೋರ್ಸ್ನೇ ಒಂದ್ ಕಡೆ ತಿರುಗಿಸೋಕೆ, ಡೈವರ್ಟ್ ಮಾಡಕ್ಕೆ, ಮೊಬೈಲ್ ತೋರಿಸೋ ರೂಟ್ಗೆ ಎಲ್ಲರನ್ನು ಫಾಲೋ ಮಾಡಿಸಿ ಬೇರೆ ರೂಟಿಂದ ಎಸ್ಕೇಪ್ ಆಗೋಕೆ. ನೋಡಿ, ನಾವೆಲ್ಲ ತುಮಕೂರು ಕಡೆ ಹೋಗ್ತಾ ಇದೀವಿ. ಹಾಗಾದ್ರೆ ದೇವನಹಳ್ಳಿ, ಕನಕಪುರ, ಮಾಗಡಿ ರೋಡ್ ಎಲ್ಲ ರೂಟು ಫ್ರೀ. ಸತ್ಯ ಅಲ್ಲಿ ಗೊತ್ತಿಲ್ಲ ಸರ್. ಸಚಿನ್ ಫೋನ್ ಮಾಡಿ. ಓಕೆ ಸರ್, ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ರಿಸೀವ್ ಮಾಡ್ತಾರೆ? ಛೇ, ಎಲ್ಲೋದವನು? ಈ ಸಲ ರ್ಯಾನ್ಸಮ್ ಕೇಳಿದ್ದು ಹೊಸ ವಾಯ್ಸ್. ಅದನ್ನ ಸತ್ಯ ಐಡೆಂಟಿಫೈ ಮಾಡದ್ನ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ನೋ. ಸತ್ಯನ್ ಮೊಬೈಲ್ ಟ್ರೇಸ್ ಮಾಡಕ್ ಹೇಳಿ. ಓಕೆ ಸರ್, ಸತ್ಯನ್ ಸೆಲ್ಲು ಕೆಂಗೇರಿ ರೇಂಜ್ ಅಲ್ಲಿ ಇದೆ ಸರ್. ಕಮ್ ಆನ್, ಲೆಟ್ಸ್ ಗೋ, ಲೆಟ್ಸ್ ಫಾಲೋ ಸತ್ಯ. ಏನೇನ್ ಹತ್ತಿ.
ಸದ್ದು ಮಾಡಬಾರ್ದು. ಕೃಪಾ, ಏ ಕೃಪಾ, ಸಾಕ? ಅಣ್ಣ ಟಾಯ್ಲೆಟ್ಗೆ ಹೋಗ್ಬೇಕು. ಏ ಕೃಪಾ, ಕೃಪಾ ಏನೋ ಮಾಡ್ತಿದ್ಯಾ? ಥ್ಯಾಂಕ್ಸ್ ಅಣ್ಣ. ಸದ್ದು ಮಾಡಬಾರ್ದು. ದಯಾ, ಗುಬ್ಬಿ ಬಂದ ಅಂತ ನೋಡ್ಕೊಂಡ್ ಬರ್ತೀನಿ.